ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 8, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸ, ಶಕ್ತಿ ಹಾಗೂ ಧೈರ್ಯದಿಂದ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಚುರುಕುತನ, ಸ್ಪಷ್ಟತೆ ಮತ್ತು ಸ್ಫೂರ್ತಿಯು ಇತರರಿಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಧರ್ಮ ಮತ್ತು ಪ್ರಾಮಾಣಿಕತೆ ಮೇಲೆ ಜೋರಾಗಿರುವ ದಿನವಿದು. ಹೊಸ ವಿಚಾರಗಳು, ಉಪದೇಶಗಳು ಮತ್ತು ಯಾತ್ರೆಗಳ ಯೋಗವಿದೆ. ಮಾರುಕಟ್ಟೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ತಮ್ಮ ತಜ್ಞತೆ ಮೂಲಕ ಗಮನ ಸೆಳೆಯಬಹುದು. ಇಂದು ಹಿರಿಯರ ಹಿತವಚನ ಅಥವಾ ಗುರುಗಳು ನೀಡುವ ಮಾರ್ಗದರ್ಶನದಿಂದ ನಿಮಗೆ ಮುಂದಿನ ದಿಕ್ಕು ಸ್ಪಷ್ಟವಾಗಬಹುದು. ಮಿತಭಾಷೆ, ಸಹಿಷ್ಣುತೆ ಮತ್ತು ಸಮಯ ನಿರ್ವಹಣೆಯು ನಿಮಗೆ ಯಶಸ್ಸನ್ನು ನೀಡುವ ಉಪಾಯಗಳು. ಕೆಲವೊಂದು ಸಣ್ಣ ಗೊಂದಲಗಳು ಬಂದರೂ ನಿಮ್ಮ ವಿವೇಕದಿಂದ ಅದನ್ನು ನಯವಾಗಿ ಪರಿಹರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತಮ್ಮ ಕಾರ್ಯಪಟುತನ ಮತ್ತು ಸ್ಪಷ್ಟ ವರ್ತನೆಯ ಮೂಲಕ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಇದು ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಪ್ರಗತಿಯ ಪ್ರವೇಶ ಬಾಗಿಲು ತೆರೆಯಬಹುದು. ಅಭ್ಯಾಸ ಮಾಡುತ್ತಿರುವವರಿಗೆ ಗುರಿಗಳ ಸಾಧನೆಗೆ ಗುರುಗಳ ಸಹಾಯ, ಪರೀಕ್ಷಾ ಫಲಿತಾಂಶಗಳಲ್ಲಿ ಉತ್ತಮ ಸಾಧನೆ ಕಂಡುಬರುವ ಸಾಧ್ಯತೆ ಇದೆ. ಬಹುಮಾನ, ಶ್ಲಾಘನೆ ಅಥವಾ ಸಂದರ್ಶನದ ಆಹ್ವಾನಗಳು ಬಂದೀತು. ವ್ಯಾಪಾರಿಗಳಲ್ಲಿ ಇಂದು ಧಾರ್ಮಿಕ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ಲಾಭಕರ. ಹೊಸ ಗ್ರಾಹಕರ ಸಂಪರ್ಕ, ವಿಶಾಲೀಕರಣದ ಯೋಗವಿದೆ. ಆದರೆ ಕಡೆ ವ್ಯವಹಾರಗಳಲ್ಲಿ ನಿಯಮಾನುಸಾರ ನಡೆದುಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಈ ದಿನ ಬುದ್ಧಿವಂತಿಕೆ ಹಾಗೂ ಸಮರ್ಥ ಯೋಜನೆ ಅಗತ್ಯವಿದೆ. ಗುರುಗ್ರಹದ ಪ್ರಭಾವದಿಂದ ಧರ್ಮ, ದಾನ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಖರ್ಚು ಸಾಧ್ಯವಿದೆ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿ ಆಗುವ ಸಾಧ್ಯತೆ ಇದೆ. ನಿಮ್ಮ ಮುಂಗಡ ಯೋಜನೆ ಪ್ರಕಾರ ದಿನಚರಿಯನ್ನು ನಡೆಸಿದರೆ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುವುದು. ಹೂಡಿಕೆಗೆ ಸೂಕ್ತ ಸಮಯವಿದು. ವಿಶೇಷವಾಗಿ ವಿದ್ಯಾಭ್ಯಾಸ, ಪಠ್ಯಪುಸ್ತಕ ಅಥವಾ ಉನ್ನತ ವ್ಯಾಸಂಗದ ಕಡೆಗೆ ಹೂಡಿಕೆ ಫಲದಾಯಕ. ಆದರೆ ಭೂಮಿ ಅಥವಾ ಆಸ್ತಿ ಖರೀದಿಗೆ ಇನ್ನೂ ಸಮಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಉತ್ತಮ ಚೈತನ್ಯವಿದೆ. ಆದರೆ ತಲೆನೋವು, ಕಣ್ಣು ಅಥವಾ ಹೊಟ್ಟೆ ಸಂಬಂಧಿ ವ್ಯಾಧಿಗಳು ಉದಯಿಸಬಹುದಾದ ಸಾಧ್ಯತೆ ಇದೆ. ದಿನಚರಿಯಲ್ಲಿ ಅತಿಯಾದ ಒತ್ತಡವಿಲ್ಲದಂತೆ ನೋಡಿಕೊಳ್ಳಿ. ಇಂದು ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ ನಿರಂತರ ಜಲಪಾನ ಮತ್ತು ಸತತ ವಿಶ್ರಾಂತಿಗೆ ಆದ್ಯತೆ ನೀಡಿ. ಗುರುವಾರದ ದಿನದಿಂದ ದೇಹದಲ್ಲಿ ಪಿತ್ತದ ಅಂಶ ಹೆಚ್ಚಾಗಬಹುದು. ಹಸಿರು ಸಸ್ಯಾಹಾರ, ಲೆಮನು ನೀರು ಅಥವಾ ಗೋಧಿ ಹಿಟ್ಟು ಆಹಾರ ಸೇವನೆ ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಧ್ಯಾನ, ಪ್ರಾಣಾಯಾಮ ಹಾಗೂ ಬೆಳಗಿನ ಹಾರಾಟ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುವವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗುರುವಾರದ ದಿವ್ಯತೆ, ಶಾಂತಿ, ಜ್ಞಾನದ ಬೆಳಕು ತಂದೀತು. ಮನೆಯ ಹಿರಿಯರೊಂದಿಗೆ ಧರ್ಮ ಚರ್ಚೆ ಅಥವಾ ಒಟ್ಟಾಗಿ ದೇವರ ಪೂಜೆಯಲ್ಲಿ ಭಾಗವಹಿಸುವ ಸಂದರ್ಭ ಇರುತ್ತದೆ. ಇವು ಕುಟುಂಬ ಬಂಧವನ್ನು ಗಟ್ಟಿಗೊಳಿಸುತ್ತವೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಹೊಸ ಯೋಜನೆ, ಮಕ್ಕಳ ಶಿಕ್ಷಣ ಅಥವಾ ಜಾತಕದ ವಿಚಾರದಲ್ಲಿ ಚರ್ಚೆ ನಡೆಯಬಹುದು. ಪರಸ್ಪರ ವಿಶ್ವಾಸ ಮತ್ತು ಗೌರವದಿಂದ ಮಾತುಕತೆ ನಡೆಯುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮಕ್ಕಳಿಗೆ ಶ್ರದ್ಧಾ ಮತ್ತು ತಾಳ್ಮೆಯಿಂದ ಮಾರ್ಗದರ್ಶನ ನೀಡಿದರೆ ಅವರು ನಿಮ್ಮ ಮಾತು ಕೇಳುತ್ತಾರೆ. ಕುಟುಂಬದಲ್ಲಿ ಗೃಹಲಕ್ಷ್ಮಿಯ ಆಶೀರ್ವಾದದಿಂದ ಧೈರ್ಯ ಮತ್ತು ಸಮಾಧಾನ ಸಿಗುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ದಿನದಲ್ಲಿ ಗುರುಗ್ರಹನ ಶಕ್ತಿಯು ಜ್ಞಾನ ಮತ್ತು ಧರ್ಮದತ್ತ ಒಲವು ತರುತ್ತದೆ. ವಿಷ್ಣು ದೇವರಿಗೆ ಪೂಜೆ, ಗುರುದೇವರಿಗೆ ನಮನ ಹಾಗೂ ಶಿಕ್ಷಣದ ದಾನ ಶುಭಕಾರಕ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ.
ಹಳದಿ ಬಟ್ಟೆ ಹಸಿವುಳ್ಳವರಿಗೆ ಆಹಾರದ ದಾನ ಮತ್ತು ಗುರುಗಳ ಸೇವೆ ನಿಮ್ಮ ಪಾಪಕ್ಷಯಕ್ಕೆ ಕಾರಣವಾಗಬಹುದು. ಅರಸಿನ ಪುಷ್ಪಗಳನ್ನಿಟ್ಟು ದೀಪ ಬೆಳಗಿಸಿ ಗುರುದೇವರಿಗೆ ಅರ್ಪಿಸಿ. ಕಾಳಜಿಯಿಂದ ಮಾತನಾಡಿ, ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹಣ ಶಕ್ತಿ ಪ್ರತೀಕವಾಗಿದೆ. ಜ್ಞಾನ, ಶಿಸ್ತಿನ ವೃದ್ಧಿ ಹಾಗೂ ಆತ್ಮವಿಶ್ವಾಸದ ಸಂಕೇತ. ಈ ಸಂಖ್ಯೆಯ ಪ್ರಭಾವ ನಿಮ್ಮ ಬುದ್ಧಿಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುಚಿತ್ವ, ಬುದ್ಧಿವಂತಿಕೆ ಹಾಗೂ ಧರ್ಮದ ಪ್ರತೀಕ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ, ಆತ್ಮಸಂತೋಷ ಹಾಗೂ ಶ್ರದ್ಧೆಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ದೇವಾರಾಧನೆ, ವಿದ್ಯಾಸಂಬಂಧಿ ಕಾರ್ಯಗಳು ಅಥವಾ ಗುರುಪೂಜೆ ಉತ್ತಮ ಫಲ ನೀಡುತ್ತವೆ. ಹೊಸ ಕಾರ್ಯ ಪ್ರಾರಂಭಕ್ಕೂ ಈ ಸಮಯ ಅನುಕೂಲಕರ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ನಿಮ್ಮ ಧೈರ್ಯ, ಸ್ಥಿತಪ್ರಜ್ಞೆ ಹಾಗೂ ಸಹಿಷ್ಣುತೆಯನ್ನು ಪರೀಕ್ಷಿಸುವಂತಹ ದಿನವಾಗಬಹುದು. ಗುರುವಾರದ ಗುರುಗ್ರಹಣ ಪ್ರಭಾವವು ನಿಮ್ಮ ಧಾರ್ಮಿಕ ಚಿಂತನೆ, ಜ್ಞಾನೋನ್ನತಿ ಹಾಗೂ ಆಂತರಿಕ ಪ್ರಬೋಧನೆಗೆ ಒಳ್ಳೆಯದೇ ಆದ ಫಲ ನೀಡಲಿದೆ. ಇಂದಿನ ದಿನ ನೀವು ನಿಮ್ಮ ಒಳಜೀವನವನ್ನು ಪರಿಶೀಲಿಸಿ ನಿರ್ಣಯಗಳನ್ನು ಸ್ಥಿರವಾಗಿ ತೆಗೆದುಕೊಳ್ಳಲು ಸೂಕ್ತವಾಗಿದೆ. ಇಂದು ಅತಿತೀವ್ರ ಭಾವನೆಗಳಿಗೆ ಜಾಗ ನೀಡದೆ ಶಾಂತ ಹಾಗೂ ಸ್ಥಿತಸ್ಥಾಪಕ ಮನಸ್ಥಿತಿಯಿಂದ ವರ್ತನೆಯಾಗಬೇಕು. ಭೂಮಿ, ಆಸ್ತಿ ಅಥವಾ ಕೌಟುಂಬಿಕ ಆಸ್ತಿಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿವೃತ್ತ ಯೋಜನೆ, ಶಾಶ್ವತ ಆಧಾರದ ಯೋಜನೆಗಳ ಬಗ್ಗೆ ಚಿಂತನೆಗೆ ಇಂದಿನ ದಿನ ಅನುವು ನೀಡುತ್ತದೆ. ಸಾಲ ಮರುಪಾವತಿ ಅಥವಾ ಕಾನೂನು ಸಂಬಂಧಿ ವಿಷಯಗಳಲ್ಲಿ ಬುದ್ಧಿವಂತಿಕೆ ಮತ್ತು ಶಾಂತತೆ ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಜಗತ್ತಿನಲ್ಲಿ ನಿಮ್ಮ ಶ್ರದ್ಧೆ, ಕಾರ್ಯನಿಷ್ಠೆ ಹಾಗೂ ಶಿಸ್ತು ಇಂದಿನ ದಿನದಲ್ಲಿ ಉತ್ತಮವಾಗಿ ತೋರಿಬರುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಕೆಲಸದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ನೀಡುವ ಸಾಧ್ಯತೆ. ಆದರೆ ಹಠ ಅಥವಾ ಮೌಢ್ಯದಿಂದ ನಿಮ್ಮ ಕಾರ್ಯಕ್ಷಮತೆ ಕುಂಠಿತವಾಗಬಾರದು. ವೃತ್ತಿ ಜೀವನದಲ್ಲಿ ಸ್ಥಾಯಿತ್ವ ಮತ್ತು ಭದ್ರತೆ ಬೇಕಾದವರಿಗೆ ಇಂದಿನ ದಿನದಲ್ಲಿ ಹೊಸ ಅವಕಾಶಗಳು ಬರಬಹುದು. ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುವುದು ಸೂಕ್ತ. ವ್ಯಾಪಾರಿಗಳಲ್ಲಿ ಶ್ರಮ, ದೃಢ ಸಂಕಲ್ಪ ಹಾಗೂ ಶುದ್ಧ ಹಣಕಾಸು ನಿರ್ವಹಣೆ ಇದ್ದರೆ ಲಾಭದ ಮಾರ್ಗಗಳು ತೆರೆಯಬಹುದು. ಆದರೆ ಹಠ ಅಥವಾ ಬೆಲೆಗೆ ಅನುಚಿತ ಒತ್ತಡದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಭದ್ರತೆ ಬರಬಹುದು. ಆದರೆ ಅದಕ್ಕೆ ಪ್ರಾಮಾಣಿಕ ಪರಿಶ್ರಮ ಮತ್ತು ಯೋಜಿತ ವ್ಯಯ ಅಗತ್ಯ. ಈ ದಿನ ಆರ್ಥಿಕ ಬುದ್ಧಿವಂತಿಕೆ ಬಿಳಿಯ ಮುತ್ತಿನಂತೆ ತೋರಿಕೊಳ್ಳಬೇಕು. ಹಳೆಯ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಸಂದರ್ಭವಾಗಬಹುದು. ನಿಮ್ಮ ಹೂಡಿಕೆಯ ಮೇಲೆ ಶಾಂತ ಹಾಗೂ ಪರಿಶೀಲನೆಯ ನೋಟದಿಂದ ಯೋಚಿಸಿ. ಖರ್ಚಿನಲ್ಲಿ ಮಿತವ್ಯಯವಿರಲಿ. ಕುಟುಂಬದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಪೂರ್ವ ಯೋಜನೆಯಿಂದ ನಿರ್ವಹಿಸಬಹುದಾಗಿದೆ. ಧರ್ಮದಾನ, ವಿದ್ಯಾದಾನಕ್ಕೆ ಇಂದಿನ ದಿನದಲ್ಲಿ ಕೊಡುಗೆ ನೀಡಿದರೆ ಪವಿತ್ರ ಫಲ ಸಿಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶ್ರದ್ಧೆ ಅಗತ್ಯ. ವಿಶೇಷವಾಗಿ ದೇಹದ ತೂಕ, ಜೀರ್ಣಕ್ರಿಯೆ ಮತ್ತು ಎದೆಯ ಭಾಗದಲ್ಲಿ ಸಂಬಂಧಿತ ವ್ಯಾಧಿಗಳ ಕುರಿತು ಎಚ್ಚರಿಕೆಯಿಂದಿರಿ. ಅನವಶ್ಯಕ ಆಹಾರ ಬೇಗ ತಿನ್ನುವುದು ಅಥವಾ ತಡವಾಗಿ ನಿದ್ರೆ ತಪ್ಪಿಸಿ. ಇಂದು ಹಸಿರು ಸಸ್ಯಾಹಾರ, ನಿಂಬೆ ನೀರು, ಬಿತ್ತನೆಗಳನ್ನು ಒಳಗೊಂಡ ಆಹಾರ ಉತ್ತಮ. ಜಠರದ ಅಗುಚುಗಳ ಕಡೆಗೆ ಗಮನ ಹರಿಸಿ. ಸಂಜೆ ವೇಳೆಗೆ ಶರೀರದಲ್ಲಿ ಕಳೆಗುಂದು ಅಥವಾ ಆಲಸ್ಯವಾದ ಭಾವನೆ ಬರಬಹುದು. ಆದ್ದರಿಂದ ವಿಶ್ರಾಂತಿ ಮುಖ್ಯ. ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ಪರಿಸರದಲ್ಲಿ ಸಣ್ಣ ನಡಿಗೆ ಆರೋಗ್ಯಕ್ಕೆ ಹಿತಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದಿನ ದಿನ ಶಾಂತಿ ಹಾಗೂ ಸಾಮರಸ್ಯಕ್ಕೆ ಪರಿಗಣನೆಯ ದಿನವಾಗಿದೆ. ತಾಯಿ ಅಥವಾ ತಾಯಿಯಂತಹ ಹಿರಿಯ ಮಹಿಳೆಯರ ಸಲಹೆ ಉಪಯುಕ್ತವಾಗಬಹುದು. ಭೂಮಿ ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳಲ್ಲಿ ಸಂಯಮ ಇರಲಿ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹಣಕಾಸು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆ ಅಭಿವೃದ್ಧಿಯ ಕುರಿತಾದ ಸಂವಾದ ನಡೆಸಬಹುದು. ಇಲ್ಲಿಯೂ ಸಹ ಸಹಿಷ್ಣುತೆ ಮತ್ತು ಶ್ರದ್ಧೆ ಮುಖ್ಯ. ಬಳಸಿದ ಮಾತುಗಳು ಕುಟುಂಬದಲ್ಲಿ ಶಾಂತಿಗೆ ಅಥವಾ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮಾತನಾಡುವಾಗ ಅತಿ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಈ ದಿನ ಹಿತವಾದ ಸಲಹೆ, ಸಮಯ ನೀಡಿ. ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದರೆ ಕುಟುಂಬ ಬಂಧ ಬಲವಾಗಿ ಬೆಳೆದು ಬರುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಜ್ಞಾನ, ಶ್ರದ್ಧೆ ಮತ್ತು ಸ್ಥಿತಿಸ್ಥಾಪಕತೆಯ ಬೆಳಕು ಹರಡಿಸಬಹುದು. ಶ್ರೀ ಗುರುದೇವರ ಪೂಜೆ, ಶ್ರದ್ಧೆಯಿಂದ ಧರ್ಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ, ಗುಡಿಗೆ ಗುರುಪದ ಪೂಜೆ ಅಥವಾ ಅನ್ನದಾನ ಮಾಡುವುದು ಉತ್ತಮ.
ಹಸಿರು ಹಳದಿಯ ಪುಷ್ಪಗಳಿಂದ ದೇವಾರ್ಚನೆ ಮಾಡಿ ತಾಯಿ ಅಥವಾ ಪೋಷಕರ ಆಶೀರ್ವಾದ ಪಡೆಯಿರಿ. ದಿನದ ಪ್ರಾರಂಭದಲ್ಲಿ ಭೂಮಿ ದೇವಿಗೆ ನಮಸ್ಕಾರ ಮಾಡಿದರೆ ಭದ್ರತೆಯ ಅನುಭವ ಆಗುವುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಲಕ್ಷ್ಮಿಯ ಶಕ್ತಿ ಹಾಗೂ ಸ್ಥಿತಿಗತಿಯ ಸಂಕೇತ. ನೀವು ಹಣಕಾಸು ಹಾಗೂ ಕುಟುಂಬದ ವಿಷಯಗಳಲ್ಲಿ ಸಮತೋಲನ ಹಾಗೂ ಲಾಭವನ್ನು ಅನುಭವಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಹಾಗೂ ಬೆಳವಣಿಗೆಯ ಸಂಕೇತ. ಇವತ್ತು ಈ ಬಣ್ಣ ಧರಿಸಿದರೆ ದೈಹಿಕ ಶಕ್ತಿಯ ಜೊತೆಗೆ ಮನಸ್ಸಿಗೆ ಸಮಾಧಾನ ದೊರೆಯಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಆಸ್ತಿ ವ್ಯವಹಾರಗಳು, ಪೂಜೆ, ಪ್ರಾರ್ಥನೆ ಅಥವಾ ಹಿರಿಯರ ಸಲಹೆ ಪಡೆಯುವುದು ನಿಮಗೆ ಅನುಕೂಲಕರ. ದೀರ್ಘಕಾಲಿಕ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇವತ್ತಿನ ದಿನವು ಮಿತಭಾಷೆ, ವಿವೇಕ ಮತ್ತು ವ್ಯವಹಾರ ಬುದ್ಧಿಯ ಮೂಲಕ ನಿಮ್ಮನ್ನು ಉನ್ನತಿಗೆ ಕರೆದೊಯ್ಯಬಹುದಾದ ದಿವಸ. ಗುರುವಾರದ ಪವಿತ್ರ ಪ್ರಭಾವದಿಂದ ಧರ್ಮ, ಜ್ಞಾನ, ಸಂವಹನ ಹಾಗೂ ಯೋಗಕ್ಷೇಮದ ಕಡೆಗೆ ನಿಮ್ಮ ಮನಸ್ಸು ಸೆಳೆಯಲ್ಪಡುತ್ತದೆ. ನಿಮ್ಮ ಮಾತುಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಎಲ್ಲೆಂದರಲ್ಲಿ ಜವಾಬ್ದಾರಿಯುತವಾಗಿ ಮಾತನಾಡುವುದು ಅತ್ಯಂತ ಅಗತ್ಯ. ಇಂದಿನ ದಿನವು ಹೊಸ ವಿಚಾರಗಳು, ಯೋಚನೆಗಳು ಹಾಗೂ ಸಾಮಾಜಿಕ ಸಂಪರ್ಕಗಳ ಶಕ್ತಿಯು ತೀವ್ರವಾಗಿರುವ ದಿನ. ವ್ಯಕ್ತಿತ್ವದಲ್ಲಿ ಮೆರುಗು ಬರಬಹುದು. ನಿಮಗೆ ಅರ್ಥಪೂರ್ಣವಾದ ಮಾಹಿತಿಗಳು ಲಭಿಸಬಹುದು. ನಿಮ್ಮ ಹಳೆಯ ಸ್ನೇಹಿತರ ಜೊತೆ ಪುನಃ ಸಂಪರ್ಕ ಅಥವಾ ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಂದರ್ಭವಿದೆ. ಆದರೆ ಮಿದುಳು ಮತ್ತು ಮಾತಿನ ಚತುರತೆಯಿಂದ ತಪ್ಪು ನಿರ್ಧಾರಗಳ ಎಡೆಗುಟ್ಟಿಸದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಆಯ್ಕೆಗಳು ಅಥವಾ ಸಂವಹನದ ಶಕ್ತಿಯಿಂದ ಪ್ರಯೋಜನಗಳು ದೊರೆಯುವ ಸಾಧ್ಯತೆ ಇದೆ. ಪ್ರಸ್ತುತ ಯೋಜನೆಗಳನ್ನು ಮುಂದುವರೆಸುವುದರಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ತಂಡದವರೊಂದಿಗೆ ಸಹಕಾರ ಹಾಗೂ ಸಮರ್ಪಕ ಸಂವಾದ ನಿಮ್ಮ ಯಶಸ್ಸಿಗೆ ದಾರಿಯಾಗುತ್ತದೆ. ಇಂದು ನೀವು ಕಚೇರಿಯಲ್ಲಿ ಅಥವಾ ವೃತ್ತಿಪರ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಧೈರ್ಯದಿಂದ ವ್ಯಕ್ತಪಡಿಸಬಹುದಾದ ದಿನ. ಹೊಸ ಯೋಜನೆ ಅಥವಾ ಒಪ್ಪಂದಕ್ಕೆ ಚಾಲನೆ ನೀಡಲು ಯೋಗ್ಯ ಸಮಯ. ಆದರೆ ತ್ವರಿತ ನಿರ್ಧಾರಗಳು ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಡೆಯಬಹುದು. ವ್ಯಾಪಾರಸ್ಥರು ತಂತ್ರಬದ್ಧವಾಗಿ ಮತ್ತು ಚಾತುರ್ಯದಿಂದ ವ್ಯವಹರಿಸಿದರೆ ಒಳ್ಳೆಯ ಅವಕಾಶಗಳು ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರಗಳಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಹೆಚ್ಚಿನ ಲಾಭದ ಆಶೆಯಲ್ಲಿ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಿ. ಹಣಕಾಸು ಸಂಪರ್ಕಿತ ಐಟಿ, ಕಮ್ಯುನಿಕೇಶನ್ ಅಥವಾ ಶಿಕ್ಷಣ ಕ್ಷೇತ್ರಗಳಿಂದ ಲಾಭದ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಮರುಪಾವತಿ ಆಗಬಹುದು. ಆದರೆ ಆರ್ಥಿಕವಾಗಿ ಸ್ಥಿರತೆ ಬೇಕಾದರೆ ನಿಮ್ಮ ಖರ್ಚು ಮತ್ತು ಆದಾಯದ ನಡುವಿನ ಸಮತೋಲನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಹೋದರರು ಅಥವಾ ಸ್ನೇಹಿತರಿಂದ ಹಣಕಾಸಿನ ಸಲಹೆ ಬೇಕಾದರೆ ಪಡೆಯಿರಿ. ಆದರೆ ಅಂತಿಮ ನಿರ್ಧಾರ ನಿಮಗೆ ತಾನೇ. ದಾನ ಧರ್ಮದ ಮೂಲಕ ಪಾಪಕ್ಷಯ, ಪುಣ್ಯ ಲಾಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಟುಡೇ ಯು ಮಸ್ಟ್ ಫೋಕಸ್ ಆನ್ ಮೆಂಟಲ್ ಕ್ಲಾರಿಟಿ ಮತ್ತು ನರತಂತ್ರದ ಸಮತೋಲನ. ತಲೆನೋವು, ಒತ್ತಡ, ಉಸಿರಾಟದ ಸಮಸ್ಯೆಗಳು, ಕಣ್ಣುಗಳಿಗೆ ಅಲರ್ಜಿ ಅಥವಾ ನೋವು ಈ ರಾಶಿಯವರಿಗೆ ಇಂದು ಸಂಭವಿಸಬಹುದು. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಎದುರು ಕಳೆಯದಿರಿ. ಹಗುರವಾದ ಆಹಾರ, ಪೂರಕ ನೀರಿನ ಸೇವನೆ ಮತ್ತು ಯೋಗ ಅಥವಾ ಪ್ರಾಣಾಯಾಮದಿಂದ ದೈಹಿಕ ಮತ್ತು ಮಾನಸಿಕ ಶ್ರಮನಾಶ ಸಾಧ್ಯ. ಮನಸ್ಸನ್ನು ಒತ್ತಡದಿಂದ ಮುಕ್ತಗೊಳಿಸಲು ಧ್ಯಾನ ಅಥವಾ ಶಬ್ದಚಿಕಿತ್ಸೆ ಉತ್ತಮ. ವಿಷಯದ ಅತಿರೇಕದಿಂದ ದೂರವಿರಲು ಸ್ವಲ್ಪ ಸಮಯ ನಿಶ್ಶಬ್ದತೆಯಲ್ಲಿ ಕಳೆಯುವುದು ಹಿತಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಸಮಾಲೋಚನೆಯ ಅಗತ್ಯವಿದೆ. ಸಹೋದರ ಅಥವಾ ಸ್ನೇಹಿತರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯ ಸಂಭವಿಸಬಹುದು. ಮಾತುಗಳಿಂದ ಗಾಯವಾಗದಂತೆ ನೋಡಿಕೊಳ್ಳಬೇಕು. ದಾಂಪತ್ಯ ಸಂಬಂಧದಲ್ಲಿ ಸ್ಪಷ್ಟತೆ, ಪ್ರಾಮಾಣಿಕತೆ ಮುಖ್ಯವಾಗಿದ್ದು ಸಂವಾದದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತ ಚಿಂತನೆಗಳಲ್ಲಿ ಒಗ್ಗಟ್ಟಿನ ನಿರ್ಧಾರ ಅಗತ್ಯ. ಅಜ್ಜ, ಅಜ್ಜಿ ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಧರ್ಮಬಲ ಹೆಚ್ಚಾಗುವುದು. ಕುಟುಂಬದೊಂದಿಗೆ ಒಟ್ಟಿಗೆ ಪೂಜೆ ಅಥವಾ ಪವಿತ್ರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ಗುರುದೇವರ ಅನುಗ್ರಹದಿಂದ ಜ್ಞಾನಪ್ರದ, ಶ್ರದ್ಧಾಭರಿತ ಮತ್ತು ಮನಸ್ಸಿಗೆ ಬೆಳಕು ತರುವ ದಿನವಾಗಬಹುದು. ಗುರುಬ್ರಹ್ಮನ ಪೂಜೆ, ಸಹಜತೆ ಮತ್ತು ವಿನಮ್ರತೆ ನಿಮ್ಮ ಆಯುಧ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 3 ಮುತ್ತುಮಾಲೆ ಅಂದರೆ 3x108 ಜಪಿಸುವುದು ಉತ್ತಮ. ಪಿತೃಪೂಜೆ, ವಿದ್ಯಾರ್ಥಿಗಳಿಗೆ ದಾನ ಅಥವಾ ವಿದ್ಯಾದಾನ ಮಾಡಿದರೆ ಇಂದಿನ ಪಾಪಕ್ಷಯವಾಗುತ್ತದೆ. ಗುಡಿಗೆ ಹಳದಿ ಹೂವು, ನಿಂಬೆ ಅಥವಾ ಸಣ್ಣ ಜಾನುವಾರುಗಳಿಗೆ ಹಸಿರು ಆಹಾರ ದಾನ ಮಾಡಿದರೆ ಶ್ರೇಷ್ಠ ಫಲಿತಾಂಶ ಸಿಗಬಹುದು.
ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ, ಚಾತುರ್ಯದ ಮತ್ತು ಬದಲಾಗುವ ಶಕ್ತಿಯ ಸಂಕೇತ. ಇಂದಿನ ದಿನ ನಿಮ್ಮ ಚುರುಕುತನ ಮತ್ತು ವಿಭಿನ್ನ ಆಲೋಚನೆಗಳಿಂದ ಲಾಭ ಬರಬಹುದು. ಅದೃಷ್ಟದ ಬಣ್ಣ ನೇರಳೆ. ಈ ಬಣ್ಣ ಸಂವೇದನೆ ಮತ್ತು ಧ್ಯಾನದ ಶಕ್ತಿ ಹೊಂದಿದ್ದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ. ಧೈರ್ಯ ಮತ್ತು ಶ್ರದ್ಧೆಗೆ ಈ ಬಣ್ಣ ಪೂರಕ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ಯಾವುದೇ ಹೊಸ ವಿಷಯವನ್ನು ಪ್ರಾರಂಭಿಸಬಹುದಾದ ಉತ್ತಮ ಯೋಗ. ಸಂದರ್ಶನ, ಸಭೆ, ಪತ್ರ ವ್ಯವಹಾರ ಅಥವಾ ವಿದ್ಯಾ ಸಂಬಂಧಿತ ನಿರ್ಣಯಗಳಿಗೆ ಈ ಸಮಯ ಅನುಕೂಲ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇವತ್ತಿನ ದಿನ ಭಾವನಾತ್ಮಕ ಸ್ಥೈರ್ಯ, ಮನೋಬಲ ಮತ್ತು ಆತ್ಮಚಿಂತನೆಯ ಶಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ಪ್ರೇರೇಪಿಸುವ ದಿನವಾಗಿದೆ. ಈ ಗುರುವಾರ ನಿಮ್ಮ ಆತ್ಮೀಯತೆ ಮತ್ತು ಕಾಳಜಿಯ ಗುಣಗಳು ಪರಿಕಲ್ಪನೆಗಳಿಂದ ಕ್ರಿಯಾತ್ಮಕತೆಯತ್ತ ಸಾಗುತ್ತವೆ. ಇತರರ ಸಮಸ್ಯೆಗಳನ್ನು ಕೇಳುವ, ಪರಿಹರಿಸುವ ನಿಮ್ಮ ಶಕ್ತಿಯು ಇಂದು ಹೆಚ್ಚಿರುತ್ತದೆ. ಮಾತು ಮತ್ತು ಮೌನದ ನಡುವಿನ ಸಮತೋಲನವನ್ನು ಇಂದಿನ ದಿನ ನಿಮಗೆ ಕಲಿಸುತ್ತದೆ. ನಿಮ್ಮ ಭಾವನೆಗಳು ಆಳವಾಗಿರಬಹುದು, ಆದ್ದರಿಂದ ನಿರ್ಧಾರಗಳಲ್ಲಿ ಸ್ಥೈರ್ಯ ಮತ್ತು ತಾತ್ವಿಕತೆ ಇರಲಿ. ಹೃದಯಪೂರ್ವಕ ತೀರ್ಮಾನಗಳು ಒಳಿತಿಗೆ ದಾರಿ ಹಾಕಬಹುದು, ಆದರೆ ಬೇರೆಯವರ ಮಾತುಗಳಿಗೆ ಹೆಚ್ಚು ಭಾವೋದ್ರೇಕದಿಂದ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಅಲ್ಲಿ ನಿಗ್ರಹ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಈ ದಿನ ವೃತ್ತಿ ಜೀವನದಲ್ಲಿ ಸಂವೇದನಾತ್ಮಕ ಚತುರತೆ ಮತ್ತು ನೈತಿಕ ಬದ್ಧತೆ ಇಂದಿನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಹಿರಿಯರೊಂದಿಗೆ ಮಾತುಕತೆ, ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಹಾಗೂ ಕೆಲಸದ ಮೇಲಿನ ನಿಷ್ಠೆ ಇಂದಿನ ಮಂತ್ರವಾಗಬೇಕು. ಇಂದು ಕಲಾತ್ಮಕ ಕ್ಷೇತ್ರ, ಸಾಮಾಜಿಕ ಸೇವಾ ಸಂಸ್ಥೆಗಳು, ಆರೋಗ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಸಮಯ. ಹೊಸ ಯೋಜನೆ ಆರಂಭಿಸಬೇಕೆಂದರೆ ಮೊದಲಿಗೆ ಆಲೋಚನೆ ಹಾಗೂ ಸಂಶೋಧನೆ ಮಾಡುವುದು ಅಗತ್ಯ. ಅಧಿಕಾರಿ ವರ್ಗದವರೊಂದಿಗೆ ಶುದ್ಧತೆ ಮತ್ತು ಸಮರ್ಪಣೆಯ ತೋರುವ ಮೂಲಕ ಒಳ್ಳೆಯ ಅಭಿಪ್ರಾಯ ರೂಪುಗೊಳ್ಳಲಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅಥವಾ ಭಾವಪೂರಿತ ನಿರ್ಧಾರಗಳಿಂದ ಮುನ್ನಡೆಯದಿರಿ. ವ್ಯಾಪಾರಸ್ಥರಿಗೆ ಪಾಲುದಾರರೊಂದಿಗೆ ನಂಬಿಕೆಯ ಸಂವಾದ ಶಕ್ತಿಯು ಲಾಭದ ಬಾಗಿಲು ತೆರೆಯಲಿದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರಗಳಲ್ಲಿ ತಿಳಿವಳಿಕೆ ಮತ್ತು ಕಷ್ಟಪಟ್ಟು ಸಂಪಾದಿಸುವ ಮೌಲ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಕೌಟುಂಬಿಕ ಖರ್ಚು, ಮಕ್ಕಳ ಶಿಕ್ಷಣ, ಮನೆಗಾಗಿ ಖರೀದಿಗಳು ನಿಮ್ಮ ಹಣಕಾಸಿನ ಯೋಜನೆಯಲ್ಲಿ ಪ್ರಮುಖವಾಗಬಹುದು. ಹಿರಿಯರ ಸಲಹೆಯೊಂದಿಗೆ ಇಮ್ಮಡಿ ಬಂಡವಾಳ ಹೂಡಿಕೆ ಅಥವಾ ಉಳಿತಾಯ ಯೋಜನೆ ಪ್ರಾರಂಭಿಸುವ ಯೋಗವಿದೆ. ಬಡ್ಡಿದರ ಬದಲಾವಣೆಯಿಂದ ಬಂಡವಾಳ ಹೂಡಿಕೆಯಲ್ಲಿ ಮಿತಿಮೀರದ ನಿರ್ಧಾರವನ್ನೇ ತೆಗೆದುಕೊಳ್ಳಿ. ಕುಟುಂಬದಲ್ಲಿನ ಹಣಕಾಸು ಸಂಬಂಧಿತ ಬಿಕ್ಕಟ್ಟನ್ನು ನಿಮ್ಮ ಶಾಂತ, ಸಮತೋಲನದ ಮನೋಭಾವದಿಂದ ಪರಿಹರಿಸಬಹುದು. ದಾನ ಧರ್ಮ ಅಥವಾ ಅನಾಥಾಶ್ರಮದಲ್ಲಿ ಆಹಾರದ ದಾನ ಮಾಡುವುದರಿಂದ ಪುಣ್ಯಲಾಭ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ಈ ದಿನ ಭಾವನಾತ್ಮಕ ಒತ್ತಡದಿಂದ ಉಂಟಾಗುವ ಜಠರದ ತೊಂದರೆ, ನಿದ್ದೆ ಸಮಸ್ಯೆ ಅಥವಾ ನಡುಕದಂತಹ ಸಮಸ್ಯೆಗಳು ಉಂಟಾಗಬಹುದು. ದೇಹ ಶಾಂತಿಗೆ ಹೆಚ್ಚು ಗಮನ ನೀಡಿ. ಜಲಪಾನ ಸಾಕಷ್ಟು ಮಾಡಿ. ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸಿ. ತಂಪಾದ ಆಹಾರ ಮತ್ತು ಹಸಿರು ತರಕಾರಿ ಹೆಚ್ಚು ಸೇವಿಸುವುದು ಶ್ರೇಯಸ್ಕರ. ಧ್ಯಾನ, ಸೌಮ್ಯ ಸಂಗೀತ ಅಥವಾ ತಮಸ್ಸನ್ನು ಕಳೆಯುವ ಪಠಣ ನಿಮ್ಮ ಮಾನಸಿಕ ನೆಲೆ ಸುಧಾರಣೆಗೆ ಸಹಾಯ ಮಾಡುತ್ತದೆ. ಅಜಾಗರೂಕತೆಯಿಂದ ಡ್ರೈವಿಂಗ್ ಮಾಡಬೇಡಿ. ಇಂದು ದಿನ ಶ್ರಮದಿಂದ ಮುಕ್ತಿ ಪಡೆದು ಆತ್ಮಶಕ್ತಿಯನ್ನು ವೃದ್ಧಿಪಡಿಸಲು ಯೋಗ ಮತ್ತು ಭಾವನಾತ್ಮಕ ಪರಿಶುದ್ಧತೆಗೆ ಸಮಯ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣವನ್ನು ನಿರ್ಮಿಸಲು ನಿನ್ನ ಸ್ಪಷ್ಟತೆ ಮತ್ತು ಶ್ರದ್ಧೆಯ ಶಕ್ತಿ ಬಹುಪಾಲು. ಅಮ್ಮ ಅಥವಾ ಅಜ್ಜಿಯ ಜೊತೆಗೆ ಮಾತನಾಡುವುದು ನಿಗ್ರಹ ಮತ್ತು ಭರವಸೆಯನ್ನು ಪುನಃಸ್ಥಾಪಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ನಿನ್ನ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಅಲ್ಲಿ ನಿಮ್ಮ ಸಂಬಂಧದಲ್ಲಿ ನಂಬಿಕೆ ಮತ್ತಷ್ಟು ಬಲಪಡುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಂದರ್ಭವಿರಬಹುದು. ತಂದೆ ಅಥವಾ ಹಿರಿಯರ ಸಲಹೆ ನಿಮಗೆ ದಾರಿ ತೋರಿಸಬಹುದು. ಇಂದು ಕುಟುಂಬದೊಂದಿಗೆ ಒಂದು ಒಳ್ಳೆಯ ಸಮಯ ಕಳೆಯುವುದು ಭಾವೈಕ್ಯತೆಯನ್ನು ಹೆಚ್ಚು ಮಾಡುವುದರೊಂದಿಗೆ ನೆನಪಿಗೆ ಬರುವ ಕ್ಷಣಗಳನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ಗುರುದೇವರ ಅನುಗ್ರಹದಿಂದ ಜ್ಞಾನ, ಶಾಂತಿ ಮತ್ತು ಮೌಲಿಕತೆಯ ಕಡೆಗೆ ಒತ್ತು ಮಾಡುತ್ತದೆ. ಅಹಂಕಾರವಿಲ್ಲದ ಸೇವಾಭಾವ, ಶ್ರದ್ಧೆಯ ಶಕ್ತಿ ನಿಮ್ಮನ್ನು ಮುನ್ನಡೆಸುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಶುಭ. ಹಸಿರು ಹುಲ್ಲು ಅಥವಾ ಹಳದಿ ಹೂವಿನಿಂದ ದೇವರಿಗೆ ಅರ್ಪಣೆ ಮಾಡಿದರೆ ಪಾಪಕ್ಷಯವಾಗುತ್ತದೆ. ಹಿರಿಯರಿಗೆ ಗೌರವದ ಮಾತು, ತಂದೆಗೆ ಪ್ರಾರ್ಥನೆ ಅಥವಾ ಗುರುಗಳಿಗೆ ಗೌರವ ಸಲ್ಲಿಸುವುದು ಇಂದಿನ ಶ್ರೇಷ್ಠ ಪಥ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಅನುಕಂಪ, ಸಂಗಾತಿತ್ವ ಮತ್ತು ಭಾವಪೂರ್ಣ ಸಂಬಂಧಗಳ ಸಂಕೇತ. ಇಂದು ಸಹಾನುಭೂತಿ, ಕಾಳಜಿ ಮತ್ತು ಸಂಬಂಧದಲ್ಲಿ ನಿಖರತೆ ನಿಮಗೆ ನೆರವಾಗುತ್ತದೆ.
ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜೀವಶಕ್ತಿ, ಪ್ರಕೃತಿ ಮತ್ತು ಪುನಶ್ಚೇತನದ ಸಂಕೇತವಾಗಿದೆ. ಈ ಬಣ್ಣ ಧರಿಸಿದರೆ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ಮತ್ತು ಪರಿಸರದೊಂದಿಗೆ ಜೋಡಣೆ ಸಿಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯ ಆಂತರಿಕ ಶಕ್ತಿ, ಪ್ರಾರ್ಥನೆ, ಚಿಂತನ ಅಥವಾ ಸಹೃದಯ ಮಾತುಕತೆಗಳಿಗೆ ಅತ್ಯಂತ ಅನುಕೂಲ. ಹೊಸ ಪ್ರಾರಂಭಗಳಿಗಾಗಿ ಸಹ ಸೂಕ್ತ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಗುರುವಾರ ನಿಮಗೆ ಆತ್ಮವಿಶ್ವಾಸ, ವ್ಯಕ್ತಿತ್ವದ ಪ್ರಭಾವ ಮತ್ತು ನಾಯಕತ್ವದ ಗುಣಗಳು ಹೆಚ್ಚಾಗುವ ದಿನ. ನಿಮ್ಮ ಮಾತುಗಳಿಗೆ ಪ್ರಭಾವವಿದೆ, ಮನಸ್ಸಿಗೆ ಉತ್ಸಾಹವಿದೆ ಮತ್ತು ಕೃತಿಗಳಲ್ಲಿ ದಿಟ್ಟತನವಿದೆ. ಇಂದು ನಿಮ್ಮ ಹಸ್ತಕ್ಷೇಪ ಅಥವಾ ಸಲಹೆಯು ಇತರರ ಬದುಕಿನಲ್ಲಿ ಬದಲಾವಣೆ ತರುವ ಸಾಧ್ಯತೆ ಉಂಟು. ಆದರೆ ಈ ಶಕ್ತಿಯ ಬಳಕೆ ಸಂಯಮದಿಂದ ಹಾಗೂ ಸೌಮ್ಯತೆಯಿಂದ ಮಾಡಬೇಕಾದದ್ದು. ತುರ್ತು ನಿರ್ಧಾರಗಳಿಂದ ದೂರವಿದ್ದು ಸ್ವಾರ್ಥಕ್ಕಿಂತ ಧರ್ಮವೇ ಮುಖ್ಯ ಎಂಬ ತತ್ವದಲ್ಲಿ ಸಾಗುವುದು ಉತ್ತಮ. ಮನಸ್ಸಿನಲ್ಲಿ ಗಂಭೀರತೆಯ ಜೊತೆಗೆ ಉದಾತ್ತ ಭಾವನೆಗಳು ಬೆರೆತು ಬಂದಾಗ ನಿಮ್ಮ ದಿನ ದಿವ್ಯಗೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ವೃತ್ತಿಪರರಾಗಿ ಇಂದು ನೀವು ಮುಖ್ಯತೆಯ ಪಾತ್ರ ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಶ್ರಮ ಮತ್ತು ಶಿಸ್ತು ಶ್ರೇಷ್ಠತೆಯತ್ತ ತೊಡಗಿಸಿಕೊಳ್ಳುವ ಕಾಲವಿದು. ಮೇಲಧಿಕಾರಿಗಳ ನಂಬಿಕೆಗೆ ಪಾತ್ರರಾಗುವ ಅವಕಾಶವಿದೆ. ನಿಮ್ಮ ಮಾತುಗಳ ಪ್ರಭಾವದಿಂದ ತಂಡದೊಳಗಿನ ಬದಲಾವಣೆ ಸಾಧ್ಯವಾಗುತ್ತದೆ. ಆದರೆ ಕೃತ್ಯಗಳಲ್ಲಿ ಪುಟಾಣಿ ಅಹಂಕಾರದಿಂದ ದೂರವಿರಬೇಕು. ಹಿರಿಯರ ಸಲಹೆ, ಅನುಭವದ ಪಾಠಗಳನ್ನು ಗೌರವಿಸುವುದು ಇಂದಿನ ಯಶಸ್ಸಿಗೆ ಪಥದಂತೆ. ವ್ಯಾಪಾರದಲ್ಲಿದ್ದವರಿಗೆ ಉನ್ನತ ವ್ಯಕ್ತಿಗಳ ಸಂಪರ್ಕದಿಂದ ಹೊಸ ಒಪ್ಪಂದಗಳು ದೊರಕಬಹುದು. ಆದರೆ ಬಂಡವಾಳ ಹೂಡಿಕೆಯಲ್ಲಿ ಮತ್ತಷ್ಟು ಜಾಣ್ಮೆ ಬೇಕಾಗುತ್ತದೆ. ಇಂದು ಸಹೋದ್ಯೋಗಿಗಳೊಂದಿಗೆ ಜಾಗರೂಕ ಸಂವಹನದಿಂದ ಗುಣಾತ್ಮಕತೆಯ ಉಂಟಾಗಲಿದೆ. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆಗೆಯಬಹುದು. ಆದಾಯದ ಹೊಸ ಮೂಲಗಳು ಕಂಡುಬರಬಹುದು. ಆದರೂ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ವೈಭವ ತೋರಿಕೆಗೆ ದುಡ್ಡು ಖರ್ಚು ಮಾಡುವುದು ಅಲ್ಪಕಾಲಿಕ ತೃಪ್ತಿಯನ್ನು ನೀಡಬಹುದು, ಆದರೆ ಉದ್ದಗಲದ ಲಾಭವಿಲ್ಲ. ಇಂದಿನ ದಿನ ಲಾಭದ ಜೊತೆಗೆ ಉಚಿತ ಸಲಹೆಗಳು ಲಭಿಸುವ ದಿನವಾಗಿದೆ. ಬಾಂಡ್, ಷೇರು, ಕ್ರಿಪ್ಟೋ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುವ ಮುನ್ನ ಖಚಿತ ಮಾಹಿತಿ ಪಡೆದು ಕ್ರಮವಹಿಸಿ. ಇಂದು ಪಿತೃ ಸಂಬಂಧಿ ಆಸ್ತಿ ಅಥವಾ ಹಣಕಾಸು ವಿಚಾರಗಳಲ್ಲಿ ಉತ್ತಮ ತೀರ್ಮಾನಕ್ಕೆ ಬರುತ್ತೀರಿ. ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ನಿಮ್ಮ ದೈಹಿಕ ಶಕ್ತಿ ಉಚ್ಚ ಮಟ್ಟದಲ್ಲಿದೆ, ಆದರೆ ಮಾನಸಿಕ ಒತ್ತಡ ಹೆಚ್ಚಿರುವ ಸಾಧ್ಯತೆ ಇದೆ. ಕೆಲಸದ ಒತ್ತಡ, ನಿರಂತರ ಚಿಂತನೆಗಳಿಂದ ನಿದ್ರೆ ಕೊರತೆ, ತಲೆನೋವು ಉಂಟಾಗಬಹುದು. ವಿಮಾನಯಾನ, ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆ ಅಗತ್ಯವಿದೆ. ಭೋಜನ ನಿಯಮಿತವಾಗಿರಲಿ. ಜಂಕ್ ಆಹಾರದಿಂದ ದೂರವಿದ್ದು ಹಣ್ಣು, ಹಸಿರು ತರಕಾರಿ ಹೆಚ್ಚು ಸೇವಿಸಿ. ಆರೋಗ್ಯದ ಪಾಲಿನಲ್ಲಿ ಇಂದು ಧ್ಯಾನ ಮತ್ತು ಪ್ರಾಣಾಯಾಮದ ಅಭ್ಯಾಸದಿಂದ ಉತ್ತಮ ಶಾಂತಿ ಸಿಗಬಹುದು. ಹೃದಯ ಸಂಬಂಧಿ ಸಮಸ್ಯೆಗಳಿದ್ದವರು ವೈದ್ಯರ ಸಲಹೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ, ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಇದೆ. ಆದರೆ ನಿಮ್ಮ ಧ್ವನಿಯಲ್ಲಿ ಹಿಂಗುಮಿಂಗು ಬಂದರೆ ಸಂಬಂಧಗಳಲ್ಲಿ ಬಿರುಕು ಬೀಳಬಹುದು. ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಅನಿವಾರ್ಯ. ದಾಂಪತ್ಯ ಜೀವನದಲ್ಲಿ ನಿಮ್ಮ ಗೆಳೆಯತನ, ಗೌರವದ ಭಾವನೆ ಇಂದು ಗಾಢವಾಗುತ್ತದೆ. ಸಂಗಾತಿಯ ಅಭಿಪ್ರಾಯಗಳಿಗೆ ಸ್ಪಂದಿಸಿರಿ. ತಮ್ಮ ದಾರಿಯ ಅಥವಾ ಸ್ವಾಧೀನತೆ ತೋರಬಾರದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಆಂತರಿಕ ಸಂತೋಷಕ್ಕೆ ಕಾರಣವಾಗುತ್ತದೆ. ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯದ ಕಡೆ ಗಮನಹರಿಸಿ. ಇಂದು ನಿಮ್ಮ ಕುಟುಂಬದ ಆಸಕ್ತಿಗಳಿಗಾಗಿ ಒಂದು ಸಣ್ಣ ಯಾತ್ರೆ ಅಥವಾ ಆಚರಣೆ ಪೂರಕವಾಗಬಹುದು. ವೀಕ್ಷಕರೇ, ನೀವು ಇಂದಿನ ದಿನ ನಿಮ್ಮ ಧರ್ಮ ಬುದ್ಧಿ, ಪಿತೃಭಕ್ತಿ ಮತ್ತು ಸಂಸ್ಕಾರದ ಭಾವನೆ ಬೆಳೆಯಲು ಅನುಕೂಲ. ಗುರುದೇವರ ಶ್ಲೋಕ ಪಠಣ ಅಥವಾ ಅವರ ಆಧ್ಯಾತ್ಮಿಕ ಉಪದೇಶ ಕೇಳುವುದು ಶ್ರೇಷ್ಠ. ಓಂ ಜ್ಞಾನಂ ಗುರುವೇ ನಮಃ ಎಂಬ ಮಂತ್ರವನ್ನು 58 ಬಾರಿ ಜಪಿಸುವುದು ಉತ್ತಮ. ಸೂರ್ಯನಿಗೆ ಅರ್ಘ್ಯ ನೀಡಿ ದೀಪಾರಾಧನೆ ಮಾಡಿ ಹಣ್ಣು ಅಥವಾ ಬೀಜರಹಿತ ಹೂವುಗಳಿಂದ ದೇವಪೂಜೆ ಮಾಡುವುದು ಶುಭ ಫಲ ನೀಡುತ್ತದೆ. ನ್ಯಾಯ, ಧರ್ಮ ಮತ್ತು ಪರೋಪಕಾರದ ಮಾರ್ಗ ಹಿಡಿದರೆ ನಿಮ್ಮ ಪ್ರಭಾವ ದೀರ್ಘಕಾಲ ಇರಲಿದೆ. ಅದೃಷ್ಟದ ಸಂಖ್ಯೆ 9. ಶಕ್ತಿಯ, ಶ್ರೇಷ್ಠತೆಯ ಮತ್ತು ಪೂರ್ಣತೆಯ ಸಂಕೇತ. ಈ ಸಂಖ್ಯೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಶಕ್ತಿಯನ್ನು ಪುನಃ ಜಾಗೃತಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ಶಕ್ತಿಶಾಲಿತ್ವ ಮತ್ತು ಧೈರ್ಯದ ಸಂಕೇತ. ಈ ಬಣ್ಣ ನಿಮಗೆ ಆತ್ಮವಿಶ್ವಾಸ ತುಂಬುತ್ತದೆ ಮತ್ತು ಕಾರ್ಯೋತ್ಸಾಹ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಪ್ರಾರಂಭವಾಗುವ ಕಾರ್ಯಗಳು ಯಶಸ್ಸು ತರುವ ಸಾಧ್ಯತೆ ಹೆಚ್ಚು. ನೂತನ ಯೋಜನೆಗಳು, ಸಭೆಗಳು, ವಾಣಿಜ್ಯ ಮಾತುಕತೆಗಳಿಗೆ ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ,
ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ದೃಷ್ಟಿಕೋನದಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಮ್ಮ ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ. ಚಿಂತನಾ ವಿಶ್ಲೇಷಣಾ ಶಕ್ತಿ ಮತ್ತು ಸೂಕ್ಷ್ಮ ಅನಾಲಿಸಿಸ್ನಲ್ಲಿ ನಿಪುಣತೆಯಿಂದ ನಿಮ್ಮ ಕಾರ್ಯಪಥ ನಿರ್ಧಾರಕ್ಕೆ ಬಂದಿರಿ. ಸತತ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಶ್ರೇಷ್ಠ ಪ್ರಯತ್ನದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಗಳಿಸಲು ಸಾಧ್ಯವಾಗಲಿದೆ. ಅಂತಃಕರಣದಲ್ಲಿ ಯೋಗ್ಯತೆ ಮತ್ತು ಶುದ್ಧತೆಯ ಭಾವನೆ ಹೆಚ್ಚಾಗುತ್ತದೆ. ಪರಿಪೂರ್ಣತೆ ಎಂಬ ನಿಮ್ಮ ದೈನಂದಿನ ತತ್ವವನ್ನು ಎಂದಿಗೂ ಮುಂದುವರೆಸಿ, ಸುತ್ತಲಿನವರ ಮೇಲೆಯೂ ಅದನ್ನು ಹೇರದಂತೆ ತಮ್ಮ ಮಟ್ಟದಲ್ಲಿ ಒಪ್ಪಿಕೊಳ್ಳುವುದು ಉತ್ತಮ. ಇಂದು ನಿಮ್ಮ ಮಾತು, ನೋಟ ಮತ್ತು ವರ್ತನೆ ಆಲ್ ರಿಫೈನ್ಡ್ ಅಂಡ್ ಎಫೆಕ್ಟಿವ್. ಆದರೆ ಇತರರ ದೌರ್ಬಲ್ಯವನ್ನು ಟೀಕಿಸುವ ಮಾತುಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ವೃತ್ತಿ ವಿಷಯದಲ್ಲಿ ಹೇಳುವುದಾದರೆ, ಇಂದು ನೀವು ನಿಖರತೆ, ಸಮಯ ಪಾಠ ಮತ್ತು ಕಾರ್ಯಪ್ರವೃತ್ತಿ ಗುಣಗಳಿಂದ ಮೆರೆದಿರಿ. ನಿಮ್ಮ ನಿರ್ವಹಣಾ ಸಾಮರ್ಥ್ಯ ಹಾಗೂ ಕುಶಲತೆ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ನಿಮ್ಮತ್ತ ವರ್ಗಾಯಿಸಲಾಗಬಹುದು. ಈ ಅವಕಾಶವನ್ನು ಚತುರತೆಯಿಂದ ಉಪಯೋಗಿಸಿದರೆ ಉನ್ನತಿಗೆ ದಾರಿ ತೆರೆದುಕೊಳ್ಳಬಹುದು. ಇತ್ತೀಚೆಗೆ ಅಡಗಿದ್ದ ಕೆಲವು ಸಮಸ್ಯೆಗಳು ಮೇಲಕ್ಕೆ ಬರುವ ಸಾಧ್ಯತೆ ಇದೆ, ಆದರೆ ನಿಮ್ಮ ವಿವೇಕ ಬುದ್ಧಿಯಿಂದ ಅವುಗಳನ್ನು ನಿಭಾಯಿಸಬಹುದು. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯಭಾರ ಹಂಚಿಕೊಳ್ಳಬಹುದು. ಸ್ವತಂತ್ರ ವೃತ್ತಿಯವರಾದರೆ ಅಂತಃಜ್ಞಾನದೊಂದಿಗೆ ಹೊಸ ಯೋಜನೆಗಳಿಗೆ ಕೌಟುಂಬಿಕ ಅಥವಾ ಸ್ನೇಹಿತರ ಬೆಂಬಲವೂ ಲಭ್ಯವಿದೆ. ವ್ಯವಹಾರ ವಿಸ್ತರಣೆ ಮಾಡುವ ಯೋಜನೆಗಳು ಇಂದು ಭದ್ರವಾಗಿ ರೂಪುಗೊಳ್ಳಬಹುದು. ಇಡೀ ದಿನದಲ್ಲಿ ತಾಳ್ಮೆ, ಪ್ರಾಮಾಣಿಕತೆ ಹಾಗೂ ಸಮರ್ಪಣೆ ಇವು ನಿಮಗೆ ಯಶಸ್ಸಿನ ತ್ರಿಕೋನ. ವೀಕ್ಷಕರೇ, ಹಣಕಾಸಿನ ದಿಕ್ಕಿನಲ್ಲಿ ನಿಮಗೆ ಇಂದಿನ ದಿನ ಹೇಗಿದೆ ಅಂದರೆ, ಹಣಕಾಸಿನಲ್ಲಿ ಸ್ಥಿರತೆ ಬರಲಾರಂಭಿಸುತ್ತದೆ. ಕಳೆದ ಕೆಲವು ದಿನಗಳ ಲೆಕ್ಕಾಚಾರಗಳಲ್ಲಿ ಉಂಟಾದ ಗೊಂದಲ ಈಗ ಸ್ಪಷ್ಟವಾಗಬಹುದು. ನಷ್ಟದಿಂದ ಪಾಠ ಪಡೆದು ಮುಂದಿನ ಹೂಡಿಕೆಗಳನ್ನು ಜಾಣ್ಮೆಯಿಂದ ನಿರ್ಧರಿಸುವ ಸಮಯವಿದು. ಇಂದು ನಿರೀಕ್ಷಿತ ಆದಾಯದ ಲಭ್ಯತೆ ಅಥವಾ ಹಳೆಯ ಬಾಕಿ ಹಣಗಳು ಬರಬಹುದು. ಆಸ್ತಿ ಸಂಬಂಧಿ ಬದಲಾವಣೆ ಅಥವಾ ಖರೀದಿ ಮಾರಾಟ ಯೋಚನೆಗಳಿವೆ, ಅಂದರೆ ಇವತ್ತು ಯೋಗ್ಯ ದಿನವಾಗಿದೆ. ಬ್ಯಾಂಕ್ ಲೆಕ್ಕಪತ್ರಗಳ ಪರಿಶೀಲನೆ, ಸಾಲದ ಮರುಪಾವತಿ ಸಂಬಂಧಿ ಯೋಜನೆಗಳನ್ನು ಗಂಭೀರವಾಗಿ ತಯಾರಿಸಬಹುದಾದ ದಿನ. ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರದ ಯತ್ನಿಸುವವರು ಇಂದಿನ ದಿನ ಸಾಧಾರಣವಾಗಿದೆ. ಹಣ ಹೂಡಿಕೆಗೆ ಮುನ್ನ ಪೂರ್ಣ ಮಾಹಿತಿ ಪಡೆಯುವುದು ಅವಶ್ಯಕ. ಆರೋಗ್ಯದ ವಿಷಯದಲ್ಲಿ ಆರೋಗ್ಯದ ಸ್ಥಿತಿ ತೃಪ್ತಿದಾಯಕವಾಗಿರಲಿದೆ. ದೇಹದ ಶ್ರಮವನ್ನು ಅನುಭವಿಸುತ್ತಿದ್ದರೂ ಮನಸ್ಸು ಚುರುಕಾಗಿರುತ್ತದೆ. ಇಂದು ನೀವು ನಿಮಗೆ ಉಪಕಾರ ಮಾಡಿಕೊಳ್ಳುವ ದಿನ. ಆಹಾರ ಮತ್ತು ನಿದ್ರೆಯಲ್ಲಿ ಸಂಯಮಕ್ಕೆ ಆದ್ಯತೆ ಕೊಡಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ದೋಷಗಳು, ಅಜೀರ್ಣ, ಪಿತ್ತದ ಹೆಚ್ಚಳ ಇತ್ಯಾದಿ ಉಂಟಾಗಬಹುದು. ಹಾಲು, ಮೊಸರು, ಹಸಿರು ತರಕಾರಿ ಹೆಚ್ಚಿಸಿ. ರಕ್ತದ ಶುದ್ಧತೆಯ ಉಪ್ಪು ಹಾಕದ ಹಣ್ಣು ಸೇವನೆ ಮಾಡುವುದು ಉತ್ತಮ. ಆರೋಗ್ಯದ ಕಡೆ ನಿದ್ರೆ ಅವಶ್ಯಕ. ಮೊಬೈಲ್ ಅಥವಾ ಇತರ ಪರಿಕರಗಳಿಂದ ದೂರವಿದ್ದು ವಿಶ್ರಾಂತಿಯುಳ್ಳ ನಿದ್ರೆಕೊಳ್ಳಿರಿ. ಆಂತರಿಕ ಶುದ್ಧತೆ ಕಾಯ್ದುಕೊಳ್ಳುವುದು ದೈಹಿಕ ಶಕ್ತಿ ಬಲಪಡಿಸುತ್ತದೆ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಶಾಂತಿ, ಸೌಹಾರ್ದತೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಇದೆ. ಹಿರಿಯರ ಜೊತೆಗಿನ ಸಂವಾದ, ಮಕ್ಕಳಿಗೆ ಪಾಠ ಹೇಳುವ ಮೂಲಕ ಸಂಬಂಧ ಬಲಪಡುವ ದಿನ. ನಿಮ್ಮ ಮಾತನಾಡುವ ರೀತಿ ಇತರರ ಮನಸ್ಸನ್ನು ಗೆಲ್ಲುತ್ತದೆ. ದಾಂಪತ್ಯ ಸಂಬಂಧದಲ್ಲಿ ಕಲಹ ತಪ್ಪಿಸಿ ಸ್ನೇಹ ಭಾವನೆ ಹೆಚ್ಚು ಬೆಳೆಸುವ ದಿನವಿದು. ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸಿ. ಬುದ್ಧಿಮತ್ತೆಯಿಂದ ಸೂಕ್ಷ್ಮ ವಿಷಯಗಳನ್ನು ಚರ್ಚಿಸಿ. ಮಿತಿಮೀರಿ ವಿಚಾರಣೆ ಅಥವಾ ತೀಕ್ಷ್ಣ ಟೀಕೆಗೆ ಒಳಪಡುವ ಸಾಧ್ಯತೆ ಇರುವುದರಿಂದ ವಿನಯದಿಂದ ಮುನ್ನಡೆದುಕೊಳ್ಳುವುದು ಶುಭಕರ. ಇಂದು ಕುಟುಂಬದ ಕೆಲವು ಪ್ರಮುಖ ಚರ್ಚೆಗಳು ನಡೆಯಬಹುದು. ಮೂಢನಂಬಿಕೆಗಳಿಂದ ದೂರವಿದ್ದು ತರ್ಕದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ವೀಕ್ಷಕರೇ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಆತ್ಮೋನ್ನತಿಯ ವಿಷಯದಲ್ಲಿ ಇಂದು ನಿಮ್ಮ ಧರ್ಮಾಚರಣೆಗಳಿಗೆ ಮನಸ್ಸು ತೀವ್ರವಾಗಿ ತೊಡಗುತ್ತದೆ. ದೇವರಿಗೆ ಮಾಡಿದ ಪ್ರಾರ್ಥನೆ ಶಕ್ತಿಯನ್ನು, ಶಾಂತಿಯನ್ನು ನೀಡುತ್ತದೆ. ವಿಶೇಷವಾಗಿ ಶಿವ ಉಪಾಸನೆ, ಷಡಾಕ್ಷರಿ ಜಪ ಅಥವಾ ಓಂ ನಮಃ ಶಿವಾಯ ಮಂತ್ರದ 108 ಬಾರಿ ಜಪದಿಂದ ಶಾಂತಿ ಸಿಗುತ್ತದೆ. ಗುರುಗಳ ಉಪದೇಶಗಳು ಅಥವಾ ಧಾರ್ಮಿಕ ಗ್ರಂಥಗಳ ಓದು ನಿಮ್ಮ ಆಂತರಿಕ ಬೆಳವಣಿಗೆಗೆ ಸಹಕಾರಿ. ಧರ್ಮಕರ್ಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ಇಂದು ನೀತಿವಂತಿಕೆ, ಸತ್ಕರ್ಮ ಹಾಗೂ ಪರೋಪಕಾರ ಮಾಡುವ ಮನೋಭಾವನೆಯಿಂದ ದಿನವನ್ನು ಸದ್ಭಾವನೆಯಿಂದ ಮುನ್ನಡೆಸಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ತಾತ್ವಿಕತೆ ಮತ್ತು ಸಾನ್ನಿಧ್ಯಕ್ಕೆ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ನಿಖರ ನಿರ್ಧಾರ ಮತ್ತು ಪರಿವರ್ತನೆಯ ಶಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವೀಕೃತಿ, ಶಾಂತಿ ಮತ್ತು ಆರೋಗ್ಯದ ಪ್ರತೀಕ. ಈ ಬಣ್ಣ ಧರಿಸುವುದು ನಿಮಗೆ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಉಂಟು ಮಾಡಬಹುದು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:45. ಈ ಸಮಯದೊಳಗೆ ಆರಂಭಿಸಿದ ಕಾರ್ಯಗಳು ಶ್ರೇಷ್ಠ ಫಲ ನೀಡುವ ಸಾಧ್ಯತೆಗಳಿವೆ.
ವ್ಯಾಪಾರ, ಮಾತುಕತೆ ಅಥವಾ ಯಾವುದೇ ಹೊಸ ಯೋಜನೆಗೆ ಈ ಕಾಲ ಅತ್ಯಂತ ಅನುಕೂಲಕರವಾಗಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಸಹಕಾರದ ಮನೋಭಾವದಿಂದ ದಿನವನ್ನು ಆರಂಭಿಸಬಹುದು. ನಿಮ್ಮ ಚಿಂತನೆ ಶುದ್ಧವಾಗಿದ್ದು ಸುತ್ತಲಿನ ಜನರೊಂದಿಗೆ ಸಹಜ ಸಂವಹನ ಸ್ಥಾಪನೆಗೆ ಅನುಕೂಲವಾಗುತ್ತದೆ. ಜ್ಞಾನ, ವಿದ್ಯೆ, ನ್ಯಾಯದತ್ತ ಆಕರ್ಷಣೆ ಇರುತ್ತದೆ. ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಆಧ್ಯಾತ್ಮ, ಧಾರ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಕಲಾತ್ಮಕತೆಯ ಪ್ರಭಾವದಿಂದ ನೀವು ಮಾಡುವ ಕಾರ್ಯಗಳಲ್ಲಿ ಸೌಂದರ್ಯ ಮತ್ತು ಸರಳತೆ ಕಾಣಬಹುದು. ಇಂದಿನ ದಿನ ನಿಮಗೆ ಹೊಸ ಅರಿವು, ವೈಚಾರಿಕ ಬೆಳವಣಿಗೆ ಹಾಗೂ ಆತ್ಮ ಪರಿಶೀಲನೆಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ಶಿಸ್ತಿಗೆ, ಸಮಯ ಪಾಲನೆಗೆ ಹಾಗೂ ಸಹವಾಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯು ಪ್ರೋತ್ಸಾಹ ನೀಡುವಂತೆ ಮಾಡುತ್ತದೆ. ಕೆಲವರಿಗೆ ಅಧಿಕ ಹೊಣೆಗಾರಿಕೆ ಅಥವಾ ನಿಯುಕ್ತಿ ಅವಕಾಶಗಳ ಸಾಧ್ಯತೆ ಇದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನ ಯೋಗವಿದೆ. ಸರ್ಕಾರಿ ಕೆಲಸ ಅಥವಾ ನ್ಯಾಯ ಸಂಬಂಧಿತ ಕ್ಷೇತ್ರದಲ್ಲಿ ಅವಕಾಶಗಳು ಒದಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲಿದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ, ಹೊಸ ಸೇವೆಗಳ ಪರಿಚಯ ಅಥವಾ ಇತರ ವ್ಯಾವಹಾರಿಕ ಪ್ರಸ್ತಾಪಗಳು ಬರುತ್ತವೆ. ಪಾಠಶಾಲೆ, ಕಾನೂನು, ಪ್ರಕಾಶನ, ವಿದ್ಯಾಕ್ಷೇತ್ರದವರು ಇಂದು ಹೆಚ್ಚಿನ ಚಟುವಟಿಕೆಗಳನ್ನು ನಿರ್ವಹಿಸಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸಿನ ಮೇಲೆ ನಿಯಂತ್ರಣ ಇರಿಸುವ ಶಕ್ತಿ ಇದೆ. ಖರ್ಚುಗಳಲ್ಲಿ ಶಿಸ್ತಿನಿಂದ, ನಡವಳಿಕೆಯಿಂದ ಬಯಸಿದ ಉದ್ದೇಶಗಳನ್ನು ಸಾಧಿಸಬಹುದು. ಹಳೆಯ ಸಾಲ ತೀರಿಸುವ ಯೋಗವಿದೆ. ಪೂರ್ವದಲ್ಲಿ ಹೂಡಿಕೆಯಾದ ಹಣದಿಂದ ಲಾಭದ ಸೂಚನೆ ಇದೆ. ಆದರೆ ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ದಿನವಲ್ಲ. ಬ್ಯಾಂಕ್, ಷೇರು, ಸಾಲ ಸಂಬಂಧಿತ ನಿರ್ಧಾರಗಳನ್ನು ತಾಳ್ಮೆಯಿಂದ ಆಲೋಚಿಸಿ ಕೈಗೊಂಡರೆ ಲಾಭ. ಆಸ್ತಿ ಖರೀದಿ ಅಥವಾ ಬಾಡಿಗೆ ಸಂಬಂಧಿತ ವ್ಯವಹಾರಗಳು ಹೆಚ್ಚು ಚಿಂತನಶೀಲ ನಿರ್ಧಾರವನ್ನು ಬೇಡುತ್ತವೆ. ಹಣಕಾಸಿನ ಸಲಹೆಗಾರರ ಸಲಹೆ ಪಡೆದು ಮುಂದಾಗುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸ್ವಾಸ್ಥ್ಯದಲ್ಲಿ ಸಾಮಾನ್ಯ ಶಕ್ತಿಯ ಅಗತ್ಯವಿರುವ ದಿನವಿದು. ಸಣ್ಣ ಜ್ವರ, ಗಂಟಲು ನೋವು ಅಥವಾ ಮೈಬೇಧನೆ ತಪ್ಪಿಸಲು ಸದಾ ಬಿಸಿನೀರಿನಲ್ಲಿ ತೂಕಡಿಸಬೇಕು. ತಾಜಾ ಹಣ್ಣು, ಹಸಿರು ತರಕಾರಿಗಳ ಸೇವನೆ ಅಗತ್ಯ. ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಲಿವರ್, ಬಾಯಿಗೆ ಸಂಬಂಧಿತ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚು ಮಸಾಲೆ, ಜಂಕ್ ಫುಡ್ನಿಂದ ದೂರವಿರಿರಿ. ಹೊಟ್ಟೆ ಸಂಬಂಧಿತ ಆರೋಗ್ಯದಲ್ಲಿ ನಿಗಾ ವಹಿಸುವುದು ಉತ್ತಮ. ಸಂಜೆ ವೇಳೆ ಲಘು ವಿಹಾರ ಅಥವಾ ಸಂಧ್ಯಾ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿದ್ದು ಚಿಕ್ಕ ಚಿಕ್ಕ ವಿಚಾರಗಳನ್ನು ಶಾಂತವಾಗಿ ಪರಿಹರಿಸಲು ಸಾಧ್ಯ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯ ಸಂಬಂಧಿಸಿದ ಚರ್ಚೆಗಳು ನಡೆದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ನಿಷ್ಠೆ, ಪ್ರೀತಿ, ಗೌರವ ಇವೆಲ್ಲ ಪರಸ್ಪರ ಗಾಢವಾಗುವ ಸಾಧ್ಯತೆ. ಸಂಗಾತಿಯೊಂದಿಗೆ ಸಂವಾದ ಶುಭವಾಗಲಿದೆ. ವಿವಾಹದ ಯೋಗದಲ್ಲಿರುವವರು ಬಂಧುಗಳ ಮೂಲಕ ಹೊಸ ಪರಿಚಯ ಅಥವಾ ಮದುವೆಯ ಚರ್ಚೆಗೆ ಅವಕಾಶವಿದೆ. ಹಿರಿಯರ ಆಶೀರ್ವಾದದಿಂದ ಕೆಲಸಗಳು ಸುಗಮಗೊಳ್ಳುತ್ತವೆ. ವೀಕ್ಷಕರೇ, ನೀವು ಈ ಗುರುವಾರದ ದಿನ ಬೃಹಸ್ಪತಿಯ ಶಕ್ತಿ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಗುರುದೇವರ ಆರಾಧನೆ, ನಾರಾಯಣ ಸ್ಮರಣೆ ಅಥವಾ ಸತ್ಪಾತ್ರರಿಗೆ ಧಾನ್ಯ ದಾನ ಈ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 168 ಅಥವಾ 256 ಬಾರಿ ಜಪಿಸಿ. ಪಾಸುಪತ ಯೋಗ ಅಥವಾ ಗುರುಗ್ರಹಕ್ಕೆ ಸಂಬಂಧಿಸಿದ ದ್ರವ್ಯಗಳು ಹಳದಿ ಬಟ್ಟೆ, ಚಣದ ಕಾಳು, ತುಳಸಿ ದಾನ ಮಾಡುವುದು ಶುಭ. ದೇವಾಲಯದಲ್ಲಿ ಜಗನ್ನಾಥನ ದರ್ಶನ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಶುಭಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುದೇವನ ಪ್ರಾತಿನಿಧ್ಯವಿರುವುದು. ಜ್ಞಾನ, ಧರ್ಮ, ಶಿಕ್ಷಣ ಹಾಗೂ ಸದ್ಗುಣಗಳ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಬುದ್ಧಿವಂತ ನಿರ್ಧಾರ, ಉತ್ತಮ ಅವಕಾಶ ಹಾಗೂ ಆಂತರಿಕ ಶಾಂತಿ ಲಭಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದಿನ ದಿನದಲ್ಲಿ ಸಾತ್ವಿಕತೆ, ಶುದ್ಧತೆ ಮತ್ತು ಉದಾತ್ತತೆಯ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಶುಭ. ಈ ಬಣ್ಣದಿಂದ ಗುರುದೇವನ ಅನುಗ್ರಹ ಸುಲಭವಾಗಿ ಸಿಗಬಹುದು. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ವಿದ್ಯಾ ಅಭ್ಯಾಸ, ಸಮಾಲೋಚನೆ ಅಥವಾ ಉದ್ಯೋಗ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತಮ ಫಲವಿದೆ. ಇಷ್ಟದ ದೇವರಿಗೆ ಪ್ರಾರ್ಥನೆ ಮಾಡುವ ಸಂದರ್ಭವಿದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸಿನಲ್ಲಿ ಎಚ್ಚರಿಕೆ, ಕುತೂಹಲ ಮತ್ತು ಆಂತರಿಕ ಬಲ ಅಧಿಕವಾಗಿರುತ್ತದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬೇಕಾದ ಸಮಯವಿದು.
ಇಂದ್ರಿಯ ನಿಯಂತ್ರಣ ಮತ್ತು ಗುಪ್ತ ಶಕ್ತಿಯ ಪ್ರಭಾವದಿಂದ ವೃಶ್ಚಿಕ ರಾಶಿಯವರಿಗೆ ದಿನದ ಆರಂಭದ 3ನೇ ಭಾಗದಲ್ಲಿ ಗಂಭೀರತೆ ಹೆಚ್ಚಾಗಿರುತ್ತದೆ. ಚಿಂತನೆಯು ಆಳವಾಗಿರಬಹುದು, ಆದರೆ ಆತ್ಮನಂಬಿಕೆಯೊಂದಿಗೆ ಮುಂದುವರಿದರೆ ಹೆಚ್ಚಿನ ಪ್ರಗತಿ ಸಾಧಿಸಲು ಸಾಧ್ಯ. ರಹಸ್ಯಾಧ್ಯಯನ, ಧ್ಯಾನ, ತತ್ವಚಿಂತನೆ ಮತ್ತು ವೈಚಾರಿಕ ಬೆಳವಣಿಗೆಗೆ ಇದು ಉತ್ತಮ ದಿನ. ಕೆಲವು ವೇಳೆ ಅಂತರಂಗದಲ್ಲಿ ತೀವ್ರವಾದ ಆಲೋಚನೆಗಳು ಉದ್ಭವಿಸಬಹುದು, ಆದರೆ ಅವು ನಿಮ್ಮ ಬುದ್ಧಿವಂತಿಕೆಯ ದಾರಿದೀಪವಾಗಬಹುದು. ಇಂದು ಕೆಲವೊಂದು ಕಠಿಣ ಸತ್ಯಗಳನ್ನು ಒಪ್ಪಿಕೊಳ್ಳಬೇಕಾದ ಸಂದರ್ಭ ಬರುವ ಸಾಧ್ಯತೆ ಇದೆ, ಆದರೆ ಆ ಸತ್ಯವೇ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ವಿಶೇಷ ಜವಾಬ್ದಾರಿ ಅಥವಾ ಹೊಸ ಕಾರ್ಯದ ಶುಭಾರಂಭವಾಗಬಹುದು. ನಿಮ್ಮ ಯೋಗ್ಯತೆ ಮತ್ತು ಶ್ರಮದ ಫಲವಾಗಿ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಹೆಚ್ಚು. ಗೂಢನೀತಿ, ಸಂಶೋಧನೆ, ಸೆಕ್ಯೂರಿಟಿ, ಗರ್ಭಪಾತ ನಿಗಾವು, ಸೈನಿಕ ಸೇವೆ, ಪೊಲೀಸ್ ಇಲಾಖೆ, ವೈದ್ಯಕೀಯ ರಹಸ್ಯ, ಮಾನಸಿಕ ಚಿಕಿತ್ಸೆ ಕ್ಷೇತ್ರಗಳಲ್ಲಿ ಇರುವವರು ಹೆಚ್ಚು ಯಶಸ್ಸು ಕಂಡುಬರುವುದು. ಇತರರ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಅಥವಾ ಸೈಕಾಲಜಿಗಾಗಿ ಬಗೆಹರಿಸಲು ನಿಮ್ಮ ಶಕ್ತಿ ಈ ದಿನ ಬೆಳಗುತ್ತದೆ. ನಿರ್ಣಯದ ಹೊಣೆಗಾರಿಕೆಯನ್ನು ಭದ್ರವಾಗಿ ತೆಗೆದುಕೊಳ್ಳುವ ತಾಳ್ಮೆ ಹಾಗೂ ಕಾರ್ಯಪಟುತೆಯಿಂದ ಸಾಧನೆ ಸಾಧ್ಯ. ಸ್ವಂತ ಉದ್ಯಮದಲ್ಲಿ ಇರುವವರು ಹೊಸ ಮಾರ್ಗಗಳ ಅನ್ವೇಷಣೆ ಮಾಡುವ ಯೋಗವಿದೆ. ಹೊಸ ತಂತ್ರಜ್ಞಾನ ಅಥವಾ ರಹಸ್ಯ ವಾಣಿಜ್ಯ ತಂತ್ರ ಬಳಸಿ ಲಾಭ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ನಿಗಾ ವಹಿಸುವುದು ಮುಖ್ಯ. ಖರ್ಚು, ಹೂಡಿಕೆ, ಲಾಭ, ನಷ್ಟ ಇವೆಲ್ಲವನ್ನು ಆಳವಾಗಿ ವಿಶ್ಲೇಷಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಕಳೆಯದ ಹಳೆ ಸಾಲದ ವಿಚಾರಗಳು ಪುನಃ ಮುಂದೆ ಬಂದು ಪರಿಹಾರದ ಅಗತ್ಯವನ್ನು ಸೂಚಿಸುತ್ತವೆ. ಅಪರೂಪದ ಸ್ಥಳದಿಂದ ಹಣದ ಆಗಮನ ಅಥವಾ ಆಪ್ತರ ಸಹಾಯದಿಂದ ಹಣದ ವ್ಯವಸ್ಥೆ ಆಗಬಹುದು. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಕ್ರಿಪ್ಟೋ ಹೂಡಿಕೆ ಮಾಡುವವರು ಆಕಸ್ಮಿಕ ಲಾಭ ಅಥವಾ ನಷ್ಟ ಎರಡರಿಗೂ ಸಿದ್ಧರಿರಬೇಕು. ಅನಧಿಕೃತ ವಹಿವಾಟುಗಳಿಂದ ದೂರವಿರಬೇಕು. ಆಸ್ತಿಯ ಮಾರಾಟ ಅಥವಾ ಪರಸ್ಪರ ಸಾಲ ವ್ಯವಹಾರಗಳು ಬಹುಸೂಕ್ಷ್ಮ. ಅಧಿಕ ಲಾಭದ ಮೋಹಕ್ಕೆ ಒಳಗಾಗಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಇಂದಿನ ಆರೋಗ್ಯದ ಕಡೆ ಹೆಚ್ಚು ಎಚ್ಚರಿಕೆಯಿಂದ ಗಮನ ಹರಿಸಬೇಕು. ರಕ್ತಚಪ್ಪಡ, ಜೀವಶಕ್ತಿಯ ಕ್ಷಯ, ಹೊಟ್ಟೆಯ ಶುದ್ಧತೆ ಹಾಗೂ ಕಾಯಿಲೆಗಳ ಬಗೆಗೆ ನಿಗಾ ಇರಬೇಕು. ಸಣ್ಣ ಹಗ್ಗಡಿದ ಹಜಮೆ, ನಿದ್ದೆ ಕಮ್ಮಿ ಮತ್ತು ಬಾಯಿಗೆ ಸಂಬಂಧಿಸಿದ ಸಮಸ್ಯೆ ತೀವ್ರಗೊಳ್ಳಬಹುದಾದ ಸಾಧ್ಯತೆಗಳಿವೆ. ಎದೆಗೆ ಅಸಹಜ ಒತ್ತಡ ಅಥವಾ ಉಸಿರಾಟದ ತೊಂದರೆ ಉಂಟಾದರೆ ತಕ್ಷಣ ವೈದ್ಯ ಸಲಹೆ ಪಡೆಯುವುದು ಅತ್ಯವಶ್ಯಕ. ಹಳೆಯ ಆರೋಗ್ಯದ ಸಮಸ್ಯೆ ಮರುತುಂಬುವ ಸೂಚನೆ ಇದೆ. ಫಿಸಿಯೋಥೆರಪಿ, ಧ್ಯಾನ, ಪ್ರಕೃತಿ ಚಿಕಿತ್ಸೆ ಅಥವಾ ಆಯುರ್ವೇದ ಪರಿಹಾರ ಪ್ರಯೋಜನಕಾರಿಯಾಗಬಹುದು. ಅವಶ್ಯಕವಾದರೆ ಹೃದಯ ಪರೀಕ್ಷೆ, ರಕ್ತ ಪರೀಕ್ಷೆ ಅಥವಾ ಡಿಟಾಕ್ಸ್ ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಉತ್ತಮ. ಪಾತಂಜಲಿಯ ಯೋಗ ಅಥವಾ ನಾಡಿಸುದ್ದಿ ಪ್ರಾಣಾಯಾಮದಿಂದ ಹೆಚ್ಚು ಶಕ್ತಿ ಮತ್ತು ಮನಃಶಾಂತಿ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನಿಮಗೆ ಮುಖ್ಯಸ್ಥನಂತ ನಿಲುವು ಬೇಕಾದ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಆರೋಗ್ಯ, ಮಕ್ಕಳ ಶಿಕ್ಷಣ ಅಥವಾ ವೈವಾಹಿಕ ಜೀವನದ ಗಂಭೀರ ತೀರ್ಮಾನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಮಹತ್ವ ದೊರೆಯುವುದು. ಜಟಿಲ ಸಂಬಂಧಗಳು ಸುಧಾರಣೆಯ ಹಾದಿಯಲ್ಲಿರಬಹುದು, ಆದರೆ ನೀವು ತಾಳ್ಮೆ ಮತ್ತು ಆತ್ಮಸಂಯಮದಿಂದ ನಡೆದುಕೊಳ್ಳಬೇಕು. ಸಂಗಾತಿಯ ಭಾವನೆಗೆ ಸ್ಪಂದನೆ ನೀಡಿದರೆ ನಿಮ್ಮ ಬಾಂಧವ್ಯ ಗಾಢವಾಗುತ್ತದೆ. ಇಂದಿನ ದಿನದ ವಿಶಿಷ್ಟ ಲಕ್ಷಣವೆಂದರೆ ಕೆಲವು ಗುಟ್ಟಾಗಿರುವ ವಿಷಯಗಳು ಬಹಿರಂಗವಾಗಬಹುದು, ಆದರೆ ಅವು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಶುದ್ಧಗೊಳಿಸಬಹುದಾದ ಪ್ರಯೋಗವಾಗಬಹುದು. ಅಪೂರ್ಣ ಪ್ರೇಮ ಸಂಬಂಧಗಳಿಗೆ ಸ್ಪಷ್ಟತೆ ಸಿಗುವ ಯೋಗವಿದೆ. ಅನಾರೋಗ್ಯದಲ್ಲಿರುವ ಕುಟುಂಬ ಸದಸ್ಯರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚುವುದು. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮಬಲ ಮತ್ತು ತಪೋಶಕ್ತಿ ಹೆಚ್ಚಿಸಿಕೊಳ್ಳುವ ಅತ್ಯುತ್ತಮ ದಿನ. ನಿಮ್ಮ ಇಷ್ಟದ ದೇವತೆಗೆ ರಹಸ್ಯ ಪೂಜೆ ಅಥವಾ ತಾಂತ್ರಿಕ ಪಠಣ, ವಿಶೇಷ ಜಪ, ನಾಮಸ್ಮರಣೆ ಮಾಡಿದರೆ ಗಾಢ ಅನುಗ್ರಹ ದೊರೆಯುತ್ತದೆ. ಓಂ ಕೇತುಮೇ ನಮಃ ಅಥವಾ ಐಶ್ರೀ ಸುದರ್ಶನಾಯ ನಮಃ ಎಂಬ ಮಂತ್ರ ಜಪ ಮಾಡುವುದು ವಿಶೇಷ ಫಲದಾಯಕ. ಗಣಪತಿ ಉಪಾಸನೆ, ದುರ್ಗಾ ಆರಾಧನೆ ಅಥವಾ ಲಲಿತಾ ಸಹಸ್ರನಾಮ ಪಠಣದಿಂದ ರಕ್ಷಣೆಯ ಶಕ್ತಿ ವೃದ್ಧಿಯಾಗುತ್ತದೆ. ಹಳದಿ, ಅರಿಶಿಣ, ಕೇಶರಿ ಬಣ್ಣದ ಹೂವು, ದೀಪ ಹಚ್ಚುವ ಶಾಸ್ತ್ರೀಯ ವಿಧಾನದಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುವುದು. ಷಷ್ಠಿ ತಿಥಿ, ಗುರುವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ವಿಶೇಷ ಪೂಜೆ ಮಾಡುವ ಯೋಗ ಫಲಕಾರಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಶಕ್ತಿಯ ಪ್ರತಿನಿಧಿ, ಧೈರ್ಯ, ಕ್ರಿಯಾಶೀಲತೆ ಹಾಗೂ ರಕ್ಷಣೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕಾರ್ಯಗಳಲ್ಲಿ ವೇಗ, ಉತ್ಸಾಹ ಮತ್ತು ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು.
ಕೆಂಪು ಬಣ್ಣ ಶಕ್ತಿಯ, ತಪಸ್ಸಿನ, ಸಾಹಸದ ಸಂಕೇತ. ಇಂದಿನ ದಿನ ಈ ಬಣ್ಣವು ನಿಮ್ಮ ಆತ್ಮಶಕ್ತಿಗೆ ಉತ್ಕರ್ಷ ನೀಡುತ್ತದೆ. ಕೆಂಪು ಬಣ್ಣದ ವಸ್ತ್ರ ಅಥವಾ ಅಂಗಸಂಸ್ಕಾರದಿಂದ ಶುಭದ ಆಯಾಮ ಸೃಷ್ಟಿಯಾಗಬಹುದು. ಶುಭ ಸಮಯ ಮಧ್ಯಾಹ್ನ 12:05 ಮಧ್ಯರಾತ್ರಿ 2:15. ಈ ಸಮಯದಲ್ಲಿ ಮಹತ್ವದ ನಿರ್ಧಾರ, ಹಣಕಾಸು ವ್ಯವಹಾರ ಅಥವಾ ಭಕ್ತಿಪೂರ್ವಕ ಜಪ ಮಾಡಿ. ಮನಸ್ಸು ಸ್ಥಿರವಾಗಿರುವ ಈ ಸಮಯದಲ್ಲಿ ತೀರ್ಮಾನಗಳು ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಹೊಸ ಉತ್ಸಾಹ, ದೃಷ್ಟಿಕೋನ ಮತ್ತು ಆತ್ಮವಿಶ್ವಾಸದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಧಾರ್ಮಿಕ ನಂಬಿಕೆಯ ಸಮನ್ವಯದಿಂದ ಇಂದಿನ ದಿನವು ಶ್ರದ್ಧೆ, ತತ್ವಚಿಂತನೆ ಮತ್ತು ಕಾರ್ಯಪಟುತೆಯಿಂದ ಪರಿಪೂರ್ಣವಾಗಲಿದೆ. ಬುದ್ಧಿಗಮ್ಯತೆ ಹಾಗೂ ನೈತಿಕ ಸ್ಥೈರ್ಯ ಇವತ್ತಿನ ನಿಮ್ಮ ದೊಡ್ಡ ಶಕ್ತಿಗಳಾಗಿವೆ. ಇಂದಿನ ದಿನ ನಿಮ್ಮ ಜೀವನಕ್ಕೆ ಹೊಸ ತಾತ್ವಿಕತೆ ಮತ್ತು ಗಾಢ ಆಧ್ಯಾತ್ಮ ಬೋಧ ನೀಡಬಹುದು. ವಿದ್ಯಾರ್ಥಿಗಳಾದವರು ಹೊಸ ಕಲಿಕೆ, ವಿದೇಶಿ ಭಾಷೆ ಅಥವಾ ತಂತ್ರಜ್ಞಾನದಲ್ಲಿ ಆಸಕ್ತಿ ವೃದ್ಧಿಪಡಿಸಬಹುದು. ಗ್ರಹಚಾರವು ನಿಮ್ಮ ಪರಿಶೀಲನೆ, ಪ್ರವಾಸ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ನೆರವಾಗುವ ರೀತಿಯಲ್ಲಿ ಇದೆ. ಅದರ ಜೊತೆಗೆ ಧನುರಾಶಿಯವರ ಇಂದಿನ ಮನಸ್ಸು ಆಲೋಚನೆಗಳಿಂದ ತುಂಬಿರಬಹುದು, ಆದರೆ ಈ ಆಲೋಚನೆಗಳು ನಿರ್ದಿಷ್ಟ ಗುರಿಯತ್ತ ಸಾಗುವ ರಚನೆಯಾಗಿರುತ್ತವೆ. ಆತ್ಮಾವಲೋಕನೆ ಮತ್ತು ಚಿಂತನೆ ಮೂಲಕ ನಿಮ್ಮ ನಿರ್ಧಾರಗಳು ಬಹು ಆಳವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗಾಗಿ ಇದು ಮಹತ್ವದ ಬೆಳವಣಿಗೆಗಳ ದಿನ. ಹೊಸ ಪ್ರಾಜೆಕ್ಟ್ಗೆ ಪ್ರಾರಂಭ, ಹೊಸ ಜವಾಬ್ದಾರಿ ಸ್ವೀಕಾರ ಅಥವಾ ವೇತನ ಬದಲಾವಣೆಯ ಬಗ್ಗೆ ಮಾತನಾಡುವ ಯೋಗವಿದೆ. ಮಾಧ್ಯಮ, ಶಿಕ್ಷಣ, ಕಾನೂನು, ಧಾರ್ಮಿಕ ಸೇವೆ, ಪ್ರವಾಸೋದ್ಯಮ ಮತ್ತು ವಿಜ್ಞಾನ ಕ್ಷೇತ್ರದವರು ಹೆಚ್ಚು ಲಾಭದಾಯಕ ಬೆಳವಣಿಗೆಗಳನ್ನು ಎದುರಿಸಬಹುದಾದ ಸಮಯವಿದು. ಅಧಿಕ ಕಾರ್ಯಭಾರ ಇದ್ದರೂ ಆತ್ಮವಿಶ್ವಾಸದಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಬಹುದು. ತಂಡದಲ್ಲಿ ನೀವು ಮುನ್ನಡೆಯುವ ಸಾಮರ್ಥ್ಯವನ್ನು ತೋರಿಸುವಿರಿ. ಕೆಲವು ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಬರುವ ಸಾಧ್ಯತೆ ಇದೆ, ಆದರೆ ನೀವು ತಾತ್ವಿಕ ಚಿಂತನೆಯಿಂದ ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ವ್ಯಾಪಾರದಲ್ಲಿರುವವರು ಹೊಸ ಗ್ರಾಹಕರೊಂದಿಗೆ ಒಪ್ಪಂದಗಳನ್ನು ಮಾಡಬಹುದು. ಹೊರದೇಶಿ ವ್ಯವಹಾರ, ಆನ್ಲೈನ್ ಸೇವೆ ಮತ್ತು ಶೈಕ್ಷಣಿಕ ಸೇವೆಗಳಲ್ಲಿ ತೊಡಗಿರುವವರಿಗೆ ಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚುರುಕು ಹೊಂದಿದೆಯಾದರೂ ಬಹು ವಿವೇಕಪೂರ್ಣವಾಗಿ ನಡವಳಿಕೆ ಅಗತ್ಯವಿದೆ. ನೀವು ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಗೆ ಲಾಭದ ಮುನ್ನೋಟ ಕಂಡುಬರಬಹುದು, ಆದರೆ ಹೊಸ ಹೂಡಿಕೆಗೆ ಮುನ್ನ ವಿಶೇಷ ಪರಿಶೀಲನೆ ಅಗತ್ಯ. ಪತ್ರಿಕಾಲೋಕ, ವ್ಯಾಪಾರ, ಇ-ಕಾಮರ್ಸ್ ಅಥವಾ ಭಾಷಾ ಸೇವೆಗಳ ಮೂಲಕ ನಿಮ್ಮ ಆದಾಯದ ವಿಸ್ತರಣೆ ಸಾಧ್ಯ. ದುಡುಕಿನ ಖರ್ಚು ಮತ್ತು ದೂರದ ಜಾಹೀರಾತುಗಳಲ್ಲಿ ಹಣವನ್ನು ಹೂಡಬೇಡಿ. ಬಡ್ಡಿದರ, ತೆರಿಗೆ ಅಥವಾ ಹಳೆಯ ಸಾಲದ ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಅದೃಷ್ಟದಿಂದ ಧನುರಾಶಿಯವರಿಗೆ ಇಂದು ಅಪರೂಪದ ಹಣದ ಲಾಭ ಅಥವಾ ನಿಧಾನವಾಗಿ ಬರುತ್ತಿರುವ ಹಣದ ಆಗಮನ ಸಂಭವಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹ ಶಕ್ತಿಯು ಉತ್ತಮವಾಗಿದ್ದರೂ ಅತಿಯಾಗಿ ಶ್ರಮಿಸಬಾರದು. ಬೆನ್ನು ನೋವು, ಸಣ್ಣ ಜ್ವರ ಅಥವಾ ದೇಹದ ಆಯಾಸದ ಲಕ್ಷಣಗಳು ಕಾಣಿಸಬಹುದು. ಬುದ್ಧಿಮತ್ತೆಯ ನಿರ್ಣಯ ಮತ್ತು ಆಯುರ್ದಾಯಕ ಆಹಾರದ ಸೇವನೆಯಿಂದ ನಿಮ್ಮ ಆರೋಗ್ಯವನ್ನು ಸಮತೋಲನಗೊಳಿಸಬಹುದು. ಪಿತ್ತದ ತೊಂದರೆ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಮತ್ತು ಸೂರ್ಯನ ತೀವ್ರ ತಾಪದಿಂದ ಉಂಟಾಗುವ ತೊಂದರೆಗಳಿಂದ ದೂರವಿರುವುದು ಉತ್ತಮ. ಧೂಪ, ಧೂಳು ಮತ್ತು ಮಾಲಿನ್ಯದಿಂದ ದೂರವಿರಲು ಯತ್ನಿಸಿ. ದಿನದ ಮೊದಲಾರ್ಧದಲ್ಲಿ ಯೋಗಾಭ್ಯಾಸ, ಸೂರ್ಯ ನಮಸ್ಕಾರ ಮತ್ತು ಗಂಭೀರ ಪ್ರಾಣಾಯಾಮದ ಚಟುವಟಿಕೆಗಳಿಂದ ಹೆಚ್ಚು ಶಕ್ತಿ ಸಿಗುತ್ತದೆ. ವಿಟಮಿನ್ ಡಿ, ಕಬ್ಬಿಣಾಂಶ ಮತ್ತು ನಿಧಾನವಾದ ಆಹಾರದ ಸೇವನೆಯು ದೇಹಕ್ಕೆ ತಾಳ್ಮೆಯ ಶಕ್ತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಆನಂದದ ವಾತಾವರಣವಿದೆ. ಮನೆತನದ ವಿಷಯಗಳಲ್ಲಿ ನಿಮ್ಮ ಸಲಹೆ ಹೆಚ್ಚು ಗಮನ ಸೆಳೆಯುತ್ತದೆ. ಹಿರಿಯರ ಮಾರ್ಗದರ್ಶನ, ಮಕ್ಕಳ ಸಾಧನೆ ಅಥವಾ ಕುಟುಂಬದ ಸಮಾರಂಭಗಳಲ್ಲಿ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆ ಯಶಸ್ಸನ್ನು ತರುತ್ತದೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಯೋಗವಿದೆ. ಭಾವನಾತ್ಮಕ ಸಮಾಲೋಚನೆ, ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಅಥವಾ ಭರವಸೆಯ ಮಾತುಕತೆ ನಿಮ್ಮ ಬಾಂಧವ್ಯವನ್ನು ಗಾಢಗೊಳಿಸುತ್ತದೆ. ಇತ್ತೀಚೆಗೆ ಉಂಟಾದ ತಪ್ಪು ಅರಿವುಗಳು ದೂರವಾಗಿ ಸಹಜ ಸಂವಹನ ಪುನಃ ಸ್ಥಾಪನೆಯಾಗಬಹುದು. ಹೊಸ ಸಂಬಂಧ ಪ್ರಾರಂಭಿಸಲು ಯೋಗ್ಯ ದಿನ. ಭವಿಷ್ಯದ ಬದ್ಧತೆ ಅಥವಾ ಕುಟುಂಬದ ಒಪ್ಪಿಗೆ ಪಡೆಯಲು ಇದು ಅನುಕೂಲಕರ ಸಮಯ. ವೀಕ್ಷಕರೇ, ನೀವು ಈ ದಿನದ ಆಧ್ಯಾತ್ಮಿಕ ಭಾವನೆಗಳು ಬಹಳ ಗಾಢವಾಗಿರುತ್ತವೆ. ನಿಮ್ಮ ಧರ್ಮ, ತತ್ವಜ್ಞಾನ ಮತ್ತು ಪಾಠಶಾಲೆಯ ಆದರ್ಶಗಳು ಇಂದು ನಿಮಗೆ ದಾರಿ ತೋರಬಲ್ಲವು. ಗುರುಪೂಜೆ, ಪಾಠದ ಜ್ಞಾನ ಅಥವಾ
ಧಾರ್ಮಿಕ ಪ್ರವಚನಗಳಲ್ಲಿ ಭಾಗವಹಿಸುವುದು ಉತ್ತಮ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಜಪವನ್ನು 199 ಅಥವಾ 399 ಬಾರಿ ಪಠಣ ಮಾಡಿದರೆ ಅದೃಷ್ಟ ವೃದ್ಧಿಯಾಗುತ್ತದೆ. ಹಳದಿ ಬಟ್ಟೆ ಧರಿಸಿ ಬಾಳೆಹಣ್ಣುಗಳನ್ನು ದಾನ ಮಾಡುವುದು ಶುಭದಾಯಕ. ಗುರುವಾರದ ದಿನ ನವಗ್ರಹ ಪ್ರಾರ್ಥನೆ ಅಥವಾ ವೃತ್ತಪಾರಣೆಯಿಂದ ಶ್ರೇಷ್ಠ ಫಲ ಸಿಗುತ್ತದೆ. ಪವಿತ್ರ ನದಿಯಲ್ಲಿ ಸ್ನಾನ ಅಥವಾ ತೀರ್ಥವಾಸ ಯೋಗಕಾರಿಯಾಗಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಗ್ರಹದ ಪ್ರತಿನಿಧಿಯಾಗಿದ್ದು ಜ್ಞಾನ, ಧರ್ಮ, ವಿವೇಕ ಮತ್ತು ಆಧ್ಯಾತ್ಮದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಸ್ಫೂರ್ತಿಯನ್ನು ಪಡುವಿರಿ. ತೀರ್ಮಾನಗಳಲ್ಲಿ ಗಂಭೀರತೆ ಮತ್ತು ಶುದ್ಧ ಅಭಿಪ್ರಾಯ ಬರಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧರ್ಮ, ಶ್ರದ್ಧೆ, ಜ್ಞಾನ ಮತ್ತು ಪವಿತ್ರತೆಯ ಸಂಕೇತ. ಇಂದು ಈ ಬಣ್ಣವು ನಿಮ್ಮ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ, ಹೂವು ಅಥವಾ ತೋರಣ ಬಳಸಿದರೆ ಆತ್ಮಬಲ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿಯೇ ದೇವಾರಾಧನೆ, ಪ್ರಮುಖ ವ್ಯವಹಾರಗಳು ಅಥವಾ ಹೊಸ ಪ್ರಾರಂಭಗಳಿಗೆ ಉತ್ತಮ ಫಲ ನೀಡುತ್ತದೆ. ಗುರುದರ್ಶನ ಅಥವಾ ಹಿರಿಯರ ಅನುಗ್ರಹ ಪಡೆಯುವುದು ವಿಶೇಷ ಫಲಕಾರಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ನವೋತ್ಸಾಹ, ಗಂಭೀರ ದೃಷ್ಟಿಕೋನ ಮತ್ತು ಸಂಕಲ್ಪ ಶಕ್ತಿಯಿಂದ ದಿನವನ್ನು ಪ್ರಾರಂಭಿಸುತ್ತೀರಿ. ಕಾರ್ಯನಿಷ್ಠೆ, ಶಿಸ್ತಿನ ಬದ್ಧತೆ ಮತ್ತು ನಿರ್ವಹಣಾ ಸಾಮರ್ಥ್ಯ ಇವತ್ತಿನ ನಿಮ್ಮ ಶಕ್ತಿಯ ಮೂಲ. ಇಂದಿನ ದಿನದಲ್ಲಿ ನೀವು ನಿಮ್ಮ ಕಾರ್ಯಕ್ಷಮತೆಯಿಂದಲೇ ಇತರರ ಗಮನ ಸೆಳೆಯುವಿರಿ. ತೀರಾ ಗಂಭೀರ ಹಾಗೂ ಕಾರ್ಯಪಟು ಬುದ್ಧಿ ನಿಮ್ಮ ಚಿಂತನೆಗೆ ಬಲ ನೀಡುತ್ತದೆ. ನೀವು ಇವತ್ತಿನ ದಿನವನ್ನು ಕಠಿಣ ಪರಿಶ್ರಮದಿಂದ ಸಂಪೂರ್ಣವಾಗಿ ರೂಪಿಸಬಹುದಾದ ಶಕ್ತಿ ಹೊಂದಿದ್ದೀರಿ. ಪ್ರಾಮಾಣಿಕತೆ, ಸಮಯ ಪಾಲನೆ ಮತ್ತು ಉತ್ತರದಾಯಕತೆಯ ಮೂಲ ಧೋರಣೆ ಇಂದಿನ ದಿನದ ಯಶಸ್ಸಿಗೆ ಬುನಾದಿಯಾಗಲಿದೆ. ಬಾಹ್ಯ ಜಗತ್ತಿನ ಒತ್ತಡಗಳ ನಡುವೆ ನೀವು ಆತ್ಮಸ್ಥೈರ್ಯದಿಂದ ನಿಮ್ಮ ಗುರಿಯತ್ತ ಸಾಗುವಿರಿ. ಕೆಲವೊಂದು ಕಾರ್ಯಗಳಲ್ಲಿ ವಿರೋಧ, ವಿಳಂಬ ಅಥವಾ ತಾಂತ್ರಿಕ ತೊಂದರೆಗಳು ಎದುರಾಗಬಹುದು, ಆದರೆ ನೀವು ಧೈರ್ಯದಿಂದ ಮುನ್ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಹಿರಿಯ ಅಧಿಕಾರಿಗಳ ಪ್ರಭಾವದಲ್ಲಿ ಕೆಲಸ ನಡೆಯುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ನಿರೀಕ್ಷೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಹೆಚ್ಚು ಶ್ರಮ ಬೇಕಾಗಬಹುದು, ಆದರೆ ನೀವು ನಿಮ್ಮ ಶ್ರದ್ಧೆ ಮತ್ತು ಶಿಸ್ತಿನಿಂದ ಅದನ್ನು ಸಾಧಿಸಬಲ್ಲಿರಿ. ದಿನದ ಮೊದಲಾರ್ಧದಲ್ಲಿ ಮುಚ್ಚಿದ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಉತ್ತಮ ಸಮಯ. ವರದಿ, ಲೆಕ್ಕಪತ್ರ ಅಥವಾ ನಿರ್ಣಾಯಕ ಚರ್ಚೆಗಳಿಗೆ ಇದು ಅನುಕೂಲಕರ ಕಾಲ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ಅತಿವೇಗದ ನಿರ್ಧಾರಗಳು ಅಸಮಾಧಾನ ಉಂಟು ಮಾಡಬಹುದು. ವ್ಯಾಪಾರದ ವೀಕ್ಷಣೆಯಲ್ಲಿರುವವರು ಹೆಚ್ಚು ಲಾಭದ ಪ್ರಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡಬಹುದು. ಆಸ್ತಿ ಹೂಡಿಕೆ, ಕಟ್ಟಡ ತಂತ್ರಜ್ಞಾನ, ಲೋಹ ಉದ್ಯಮ, ವಾಹನ ವ್ಯವಹಾರ ಅಥವಾ ಕೈಗಾರಿಕಾ ಕ್ಷೇತ್ರದವರು ಬಲವಾದ ಬೆಳವಣಿಗೆಗಳನ್ನು ಕಾಣಬಹುದು. ಹೊಸ ಋಣ ಅಥವಾ ಪಾಲುದಾರಿಕೆಗೆ ಮುನ್ನ ಸೂಕ್ಷ್ಮ ಪರಿಶೀಲನೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಕಾಣಬಹುದು, ಆದರೆ ನಿಮ್ಮ ಖರ್ಚುಗಳು ನಿಯಂತ್ರಣದಲ್ಲಿ ಇರಬೇಕಾದ ಅಗತ್ಯವಿದೆ. ಕೆಲವು ಅಗತ್ಯ ವ್ಯಯಗಳು ಪಿತೃ ಸಂಬಂಧಿತ ಕಾರ್ಯಗಳಿಗೆ ಅಥವಾ ಕುಟುಂಬದ ಮೂಲಭೂತ ಅವಶ್ಯಕತೆಗಳಿಗೆ ಉಂಟಾಗಬಹುದು. ಹಳೆಯ ಸಾಲ ತೀರಿಸುವ ಯೋಗ, ಸಾಲದ ಮರುಹೂಡಿಕೆಗೆ ಅನುಕೂಲ ಅಥವಾ ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರಬಹುದು. ಭೂಸ್ವತ್ತು, ಕಟ್ಟಡ ಅಥವಾ ವಿದ್ಯುತ್ ಉಲ್ಬಣಕ್ಕೆ ಸಂಬಂಧಿಸಿದ ಹೂಡಿಕೆಗೆ ಚಿಂತನೆ ಮಾಡಬಹುದು. ಬ್ಯಾಂಕ್ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ಹೊಸ ಲಾಭದ ಯೋಜನೆಗಳ ಬಗ್ಗೆ ತಜ್ಞರ ಸಲಹೆ ಪಡೆದುಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮದಿಂದ ಹಣಕಾಸು ಸ್ಥಿತಿಯಲ್ಲಿ ಕ್ರಮೇಣ ಬೆಳವಣಿಗೆ ಉಂಟಾಗುವುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ದೇಹ ಮತ್ತು ಮನಸ್ಸು ಹೆಚ್ಚು ಒತ್ತಡದಿಂದ ತುದಿಗಾಲಿನಲ್ಲಿ ನಿಂತಂತಾಗಬಹುದು. ನಿರಂತರ ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಅಥವಾ ಆಹಾರ ಕ್ರಮದ ಅಸಮತೋಲನದಿಂದ ಸೌಖ್ಯಹೀನವಾಗಬಹುದು. ದೇಹದ ಕಡಿಮೆ ರೋಗ ನಿರೋಧಕ ಶಕ್ತಿಯಿಂದ ತೀವ್ರ ಶೀತ, ಗಂಟಲು ನೋವು ಅಥವಾ ನಾಸಾದಿ ತೊಂದರೆ ಎದುರಾಗಬಹುದು. ಹೃದಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಗರ್ಭಿಣಿಯರಿಗೆ, ಹಿರಿಯರಿಗೆ ಮತ್ತು ದುಡುಕಿನ ಕೆಲಸದಲ್ಲಿ ತೊಡಗಿರುವವರಿಗೆ ಇಂದು ವಿಶ್ರಾಂತಿ ಮುಖ್ಯ. ಮಣಿಪುರ ಚಕ್ರವನ್ನು ಸಮತೋಲನಗೊಳಿಸುವ ಯೋಗ ಹಾಗೂ ಶ್ವಾಸ ಕಸರತ್ತುಗಳು ಉಪಕಾರಿಯಾಗುತ್ತವೆ. ತಾಜಾ ಆಹಾರ, ಸರಿಯಾದ ನೀರಿನ ಸೇವನೆ ಹಾಗೂ ಸಾಂದ್ರ ಆಹಾರಗಳಿಂದ ದೂರವಿರುವುದು ಒಳಿತು. ಬಟ್ಟೆಗಳ ಸ್ವಚ್ಛತೆ, ನಿಗದಿತ ನಿದ್ರೆ ಮತ್ತು ಧ್ಯಾನದ ಅಭ್ಯಾಸದಿಂದ ದೈಹಿಕ ಆರೋಗ್ಯಕ್ಕೆ ಉತ್ತಮ ಮಾದರಿಯ ದಿನವನ್ನಾಗಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯೊಳಗಿನ ಸಂಬಂಧಗಳಲ್ಲಿ ಗಂಭೀರ ಚರ್ಚೆಗಳ ಸಾಧ್ಯತೆ ಇದೆ. ನಿಮ್ಮ ಮಾತುಗಳಲ್ಲಿ ತಾಕೀತು ಕಡಿಮೆ ಮಾಡುವುದು ಉತ್ತಮ.
ಹಿರಿಯರ ಸಲಹೆ, ಮಕ್ಕಳ ಭರವಸೆ ಮತ್ತು ಸಂಗಾತಿಯ ಅಭಿಪ್ರಾಯಗಳಿಗೆ ಸ್ಪಂದನೆ ನೀಡುವುದು ಕುಟುಂಬದಲ್ಲಿ ಶಾಂತಿ ತರುವ ಸಂಭಾವನೆ ಹೆಚ್ಚಿಸುತ್ತದೆ. ಹಳೆಯ ಮನಸ್ತಾಪಗಳು ಗಂಭೀರ ಸಂವಾದದಿಂದ ಪರಿಹಾರವಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ನಿರಂತರ ಸಮಾಲೋಚನೆ, ಜವಾಬ್ದಾರಿಯ ವಹಿಸಿಕೊಂಡು ತೋರಿಸುವ ನಡವಳಿಕೆ ಇಂದಿನ ದಿನದ ಸಂಬಂಧ ಬಲವನ್ನು ಗಟ್ಟಿಗೊಳಿಸುತ್ತದೆ. ಸಹಜವಾಗಿ ಸ್ವಲ್ಪ ದಿಟ್ಟ ನಡವಳಿಕೆ ಇವತ್ತಿನ ನಿಮ್ಮ ವ್ಯಕ್ತಿತ್ವದಲ್ಲಿ ಕಾಣಿಸಬಹುದಾದರೂ ಅದನ್ನು ಮಿತಿಯಲ್ಲಿ ಇಡುವುದು ಅತ್ಯುತ್ತಮ. ಬಂಧು ಬಳಗದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವುದರಿಂದ ಮನಸ್ಸು ಹರ್ಷಿತವಾಗುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ದಿನವಾಗಬಹುದು. ನೀವು ಗುರು ಉಪದೇಶ, ತಪಸ್ಸು ಅಥವಾ ವೇದಾಧ್ಯಯನದ ಕಡೆ ಹೆಚ್ಚು ಆಕರ್ಷಣೆಯಾಗಬಹುದು. ಮನಸ್ಸಿನ ಶುದ್ಧತೆ, ಗಂಭೀರ ಧ್ಯಾನ ಮತ್ತು ಶಾಂತಿಯ ಬಲ ಇವತ್ತು ನಿಮ್ಮನ್ನು ಆಂತರಿಕವಾಗಿ ಬೆಳಗಿಸಲಿದೆ. ಓಂ ಶನಿಶ್ಚರಾಯ ನಮಃ ಅಥವಾ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಶ್ಲೋಕ ಪಠಣ ಮಾಡುವುದು ಅತ್ಯಂತ ಫಲಪ್ರದ. ಶನಿ ಗ್ರಹದ ಅನುಗ್ರಹಕ್ಕಾಗಿ ಲೋಹದ ದಾನ, ತಿಲದ ದೀಪಾರಾಧನೆ ಅಥವಾ ನವಗ್ರಹ ಮಂತ್ರದ ಪಠಣ ಇಂದು ಶ್ರೇಷ್ಠ ಫಲ ನೀಡುತ್ತದೆ. ಶನಿವಾರದ ದಿನ ಪುಣ್ಯ ಕ್ಷೇತ್ರದ ಸೇವೆ, ಪಾತಿತರಿಗೆ ಸಹಾಯ ಅಥವಾ ಅಡುಗೆ ಮಾಡುವವರ ಗೌರವ ಮಾಡುವುದರಿಂದ ಶನಿ ದೋಷ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿ ಗ್ರಹದ ಸಂಕೇತವಾಗಿದ್ದು ಪರಿಶ್ರಮ, ಶಿಸ್ತಿನ ಫಲ, ಧೈರ್ಯ ಮತ್ತು ಶಕ್ತಿಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ಇಂದಿನ ದಿನದಲ್ಲಿ ನೀವು ಅಡಚಣೆಗಳ ನಡುವೆಯೂ ಉನ್ನತ ಗುರಿಗಳತ್ತ ಸಾಗಬಲ್ಲಿರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ತಾಳ್ಮೆ, ಆಳವಿಳಾಸ ಮತ್ತು ಸಂಕಲ್ಪದ ಸಂಕೇತ. ಇಂದಿನ ದಿನ ಈ ಬಣ್ಣದ ಉಡುಗೆ ಅಥವಾ ಆಬ್ಜೆಕ್ಟ್ಗಳನ್ನು ಬಳಸಿದರೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಗುರುತಿನ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 1:05. ಈ ಸಮಯದಲ್ಲಿ ಪ್ರಾರ್ಥನೆ, ವೃತ್ತಪಾರಣ ಅಥವಾ ದೀಪಾರಾಧನೆ ಮಾಡಿದರೆ ನಿಮ್ಮ ಕಾರ್ಯಗಳು ಸುಗಮವಾಗಬಹುದು. ವಾಣಿಜ್ಯ ಚರ್ಚೆ, ಅಧಿಕಾರಿಗಳ ಭೇಟಿಗಳು ಅಥವಾ ಹೂಡಿಕೆಯ ತೀರ್ಮಾನಗಳಿಗೆ ಇದು ಲಾಭದಾಯಕ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಬುದ್ಧಿವಂತಿಕೆ, ಕ್ರಾಂತಿಕಾರಿ ಚಿಂತನೆ ಮತ್ತು ಮಾನವೀಯ ಹೃದಯದಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಚಿಂತನ ಶೈಲಿ ಹಳೆಯ ಮಿತಿಗಳನ್ನು ಮೀರಿ ಹೊಸ ದಾರಿಗಳ ಕಡೆಗೆ ಸಾಗಲಿದೆ. ಹೊಸ ಯೋಚನೆಗಳು, ವಿಶಿಷ್ಟ ದೃಷ್ಟಿಕೋನಗಳು ಹಾಗೂ ಪ್ರಯೋಗಾತ್ಮಕ ಮನೋಭಾವ ಇವತ್ತಿನ ನಿಮ್ಮ ಶಕ್ತಿ. ಸಾಂದರ್ಭಿಕವಾಗಿ ನೀವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅಥವಾ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಯೋಗವೂ ಇದೆ. ಇವತ್ತಿನ ದಿನದಲ್ಲಿ ವ್ಯಕ್ತಿತ್ವದ ಹೊಸ ಆಯಾಮಗಳು ಬೆಳಕು ಕಾಣಬಹುದು. ಸ್ವತಂತ್ರ ಚಿಂತನ ಶೈಲಿ, ಅಸಾಧಾರಣ ಪರಿಕಲ್ಪನೆಗಳು ಮತ್ತು ಹೊಸತನ್ನು ಅಳವಡಿಸಿಕೊಳ್ಳುವ ಧೈರ್ಯ ಇವು ಇವತ್ತಿನ ಪ್ರಮುಖ ಗುಣಲಕ್ಷಣಗಳು. ಅಂತಃಪ್ರೇರಣೆಯಿಂದಲೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಇನ್ನು ಕೆಲವೊಮ್ಮೆ ನಿಮ್ಮ ತೀರ್ಮಾನಗಳು ಇತರರಿಗೆ ಅಚಾನಕರಾಗಿ ತೋರಬಹುದು, ಆದರೆ ನಿಮಗೆ ಸ್ಪಷ್ಟತೆ ಹಾಗೂ ದೃಢತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳ ಪ್ರಕ್ರಿಯೆ ಆರಂಭವಾಗಬಹುದು. ತಂತ್ರಜ್ಞಾನ, ವಿಜ್ಞಾನ, ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ನವೀನ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ. ಕೆಲವರು ವರ್ಗಾವಣೆಗೆ ಸಂಬಂಧಿಸಿದ ಮಾಹಿತಿ ಪಡೆಯಬಹುದು ಅಥವಾ ಹೊಸ ಹೊಣೆಗಾರಿಕೆಗಳನ್ನು ಹೊತ್ತುಕೊಳ್ಳುವ ಪರಿಸ್ಥಿತಿಗೆ ತಲುಪಬಹುದು. ಇದು ಹೊಸ ಪರಿಸರದಲ್ಲಿ ನಿಮ್ಮನ್ನು ಪರೀಕ್ಷಿಸುವ ದಿನವಾಗಬಹುದು. ಸ್ವಾತಂತ್ರ್ಯ ಮತ್ತು ಸೃಜನಶೀಲತೆಯನ್ನು ಇತರರು ಮಿತಿಗೊಳಿಸುವ ಸಂದರ್ಭಗಳಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸೂಕ್ಷ್ಮವಾಗಿ ಮಾತನಾಡುವುದು, ಅಹಂಕಾರದ ಭಾವನೆಗಳನ್ನು ನಿಯಂತ್ರಿಸುವುದು ಮುಖ್ಯ. ಇಂದು ನೀವು ತಾಂತ್ರಿಕ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಬಹುದು. ಆನ್ಲೈನ್ ಕಾರ್ಯಕ್ಷೇತ್ರ, ಸಂಶೋಧನೆ ಅಥವಾ ವಿಶ್ಲೇಷಣಾತ್ಮಕ ಕೆಲಸಗಳಲ್ಲಿ ಯಶಸ್ಸು ದಕ್ಕಬಹುದು. ಸ್ವತಂತ್ರ ವೃತ್ತಿಗಳಲ್ಲಿ ಇರುವವರು ಅಥವಾ ಸಾಂಸ್ಥಿಕ ಮಾರ್ಪಾಡುಗಳಲ್ಲಿ ತೊಡಗಿರುವವರು ಹೊಸ ಉತ್ಸಾಹದಿಂದ ಕಾರ್ಯನಿರ್ವಹಿಸಬಹುದು. ಪ್ರಸ್ತಾಪ, ಯೋಜನೆ ಅಥವಾ ಹೊಸ ತಂತ್ರಜ್ಞಾನ ಕುರಿತು ಸಭೆಗಳು, ಚರ್ಚೆಗಳು ಫಲಿತಾಂಶಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸಮಚಿತ್ತದಿಂದ ವರ್ತಿಸುವುದು ಅಗತ್ಯ. ಕೆಲವೊಂದು ಅಚಾನಕ್ ವೆಚ್ಚಗಳು ಉಂಟಾಗಬಹುದು, ವಿಶೇಷವಾಗಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಅಥವಾ ವಾಹನ ರಿಪೇರಿ ಮುಂತಾದ ಸಂದರ್ಭಗಳಲ್ಲಿ. ಇವತ್ತು ಹೂಡಿಕೆಯಲ್ಲಿ ಹೆಚ್ಚು ಜಾಣಮತೆ ಅಗತ್ಯವಿದೆ. ಹಳೆಯ ಸಾಲಗಳನ್ನು ಮರುಪಾವತಿಸಲು ಅವಕಾಶ ಅಥವಾ ವ್ಯಾಜ್ಯಗಳಿಂದ ರಕ್ಷಣೆಯುಳ್ಳ ಯೋಗಗಳಿವೆ. ಆನ್ಲೈನ್ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಅಪರಿಚಿತ ಲಿಂಕ್ ಅಥವಾ ತೊಂದರೆಗೊಳಗಾದ ಪಾವತಿ ಮಾರ್ಗಗಳಿಂದ ದೂರವಿರಿ. ವಿದೇಶಿ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ಹಣ ಬರುವ ಸಂದರ್ಭ ವಿಳಂಬವಾಗಬಹುದು. ಹೊಸ ಪಾಲುದಾರಿಕೆಗಳಲ್ಲಿ ಹಣಕಾಸಿನ ನಿಖರ ಲೆಕ್ಕಾಚಾರದ ಅವಶ್ಯಕತೆ ಇದೆ. ಆದಾಯ ಮತ್ತು ವ್ಯಯಗಳ ಸಮತೋಲನ ಕಾಪಾಡಿದರೆ ದಿನದ ಅಂತ್ಯದಲ್ಲಿ ಹಿಗ್ಗದ ನಗೆಯೊಂದಿಗೆ ದಿನ ಮುಗಿಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ,
ಇವತ್ತು ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ. ಹೆಚ್ಚು ಯೋಚನೆ, ಆವರ್ತಕ ಚಿಂತೆಗಳು ಅಥವಾ ಭವಿಷ್ಯ ಭಯ ಇವೆಲ್ಲ ನಿಮಗೆ ಆತಂಕವನ್ನುಂಟು ಮಾಡಬಹುದು. ದಿನದ ಮೊದಲಾರ್ಧದಲ್ಲಿ ತೀವ್ರ ಉತ್ಸಾಹದಿಂದ ದಿನ ಆರಂಭವಾದರೂ ಮಧ್ಯಾಹ್ನದ ವೇಳೆಗೆ ನಿರಾಶೆ ಅಥವಾ ಶಕ್ತಿಹೀನತೆ ಕಾಣಿಸಬಹುದು. ಮೂತ್ರನಾಳದ ತೊಂದರೆ, ವಾತಪಿತ್ತದ ಅಸಮತೋಲನ ಅಥವಾ ಮೆದುಳಿನ ಒತ್ತಡ ಸಂಬಂಧಿತ ಸಮಸ್ಯೆಗಳ ಶಂಕೆ. ತಜ್ಞರ ಸಲಹೆಯೊಂದಿಗೆ ಯೋಗ, ನಿಭಾಯಣೆಯ ಕಲಿಕೆ ಹಾಗೂ ಧ್ಯಾನವನ್ನು ಹತ್ತುಕೊಳ್ಳುವುದು ಉತ್ತಮ. ಇಂದು ಹೆಚ್ಚು ತಂಪು ವಾತಾವರಣ ಅಥವಾ ಅತಿಯಾದ ತಂತ್ರಜ್ಞಾನ ಬಳಕೆ ದೇಹದ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಹಸಿವಿಲ್ಲದಿರುವುದು, ಉಸಿರಾಟದ ತೊಂದರೆ ಅಥವಾ ತಲೆಸುತ್ತು ಅನುಭವವಾಗಬಹುದು. ತಾಜಾ ಆಹಾರ, ದೇಹದ ಚಲನೆ ಹಾಗೂ ಶುದ್ಧ ವಾತಾವರಣದಲ್ಲಿ ಕಾಲ ಕಳೆಯುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಾದ ಸಾಧ್ಯ. ಆದರೆ ಕೆಲವರು ನಿಮ್ಮ ಚಿಂತನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲಾಗದ ಕಾರಣ ಅನಾವಶ್ಯಕ ಅಸಮ್ಮತಿಯುಂಟಾಗಬಹುದು. ನೀವು ಗಂಭೀರ ವಿಚಾರಗಳನ್ನು ಹಂಚಿಕೊಳ್ಳಬೇಕಾದರೆ ಸೂಕ್ತ ಸಮಯ ನಿರ್ಧರಿಸಿ ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಉತ್ತಮ. ಹಿರಿಯರ ಸಲಹೆ, ಮಕ್ಕಳ ಭಾವನೆಗಳು, ಸಂಗಾತಿಯ ನಿಕಟತೆ ಇವೆಲ್ಲವನ್ನೂ ಗೌರವದಿಂದ ಸ್ವೀಕರಿಸಿದರೆ ಮನೆಯಲ್ಲಿ ಶಾಂತಿ ಮತ್ತು ಸಮತೋಲನ ಕಾಪಾಡಬಹುದು. ನಿಮ್ಮ ಸ್ವಾಭಾವಿಕ ಬುದ್ಧಿವಂತಿಕೆ ಈ ಸಂಬಂಧಗಳ ಬಲವರ್ಧನೆಗೆ ಸಹಾಯ ಮಾಡಲಿದೆ. ಈ ದಿನ ಪ್ರೀತಿಪಾತ್ರರೊಂದಿಗೆ ಸಂದರ್ಶನ, ದೀರ್ಘವಾಕ್ಯಗಳ ಬದಲಾವಣೆ ಅಥವಾ ಭಾವನಾತ್ಮಕ ಸಂದೇಶ ವಿನಿಮಯ ನಡೆಯಬಹುದು. ಬಹಳಷ್ಟು ಮುಕ್ತವಾಗಿ ತೋರಿಸುವ ಮನೋಭಾವ ಸಮರ್ಥನೆ ಪಡೆಯದಿದ್ದರೆ ಕ್ಷಣಿಕ ಅಸಮಾಧಾನ ಉಂಟಾಗಬಹುದು. ವೀಕ್ಷಕರೇ, ನೀವು ಇವತ್ತು ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಒತ್ತುಕೊಡಬೇಕಾದ ದಿನ. ನೀವು ಯೋಗ್ಯ ಮಾರ್ಗದರ್ಶನದ ಮೂಲಕ ಆಂತರಿಕ ಶುದ್ಧೀಕರಣದ ಪ್ರಯತ್ನ ಆರಂಭಿಸಬಹುದು. ಶೂನ್ಯತೆಯ ಕುರಿತು ಅಥವಾ ಬ್ರಹ್ಮಚಿಂತನೆಗೆ ಆಕರ್ಷಣೆ ಹೆಚ್ಚಾಗಬಹುದು. ಓಂ ವಸ್ತು ದೇವಾಯ ನಮಃ ಎಂಬ ಶ್ಲೋಕ ಪಠಣವು ಈ ದಿನದ ಶಕ್ತಿಯನ್ನು ಉತ್ತೇಜಿಸಲಿದೆ. ವಾಯುತತ್ವದ ಸದ್ಫಲಕ್ಕಾಗಿ ಛಾಯಾದಾನ, ಗಾಳಿಯಲ್ಲಿ ಧೂಪದ ಸೇವನೆ ಅಥವಾ ಹವಾಮಾನ ಶುದ್ಧಿಗೊಳಿಸುವ ಹವನಗಳು ಉತ್ತಮ. ನಿತ್ಯ ಧ್ಯಾನ ಹಾಗೂ ವ್ರತದ ನಿಯಮ ಪಾಲನೆ ಇಂದಿನ ಶ್ರೇಷ್ಠ ಸಾಧನೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆಯ, ಯುಕ್ತಿಯ ಮತ್ತು ಕ್ರೋಢೀಕರಣದ ಸಂಕೇತ. ಇದು ಹೊಸ ರಚನೆಗಳಿಗೆ ಬುನಾದಿ ಹಾಕಲು ಸಹಕಾರಿ. ಇಂದಿನ ದಿನ ನೀವು ಹೊಸ ಗುರಿಗಳಿಗೆ ಸ್ಪಷ್ಟ ಯೋಜನೆ ರೂಪಿಸಬಹುದು. ಅದೃಷ್ಟದ ಬಣ್ಣ ಬೂದು. ಇದು ಜ್ಞಾನ, ಶಾಂತಿ ಮತ್ತು ಸ್ಥಿರ ಮನಸ್ಸಿನ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹಸ್ತಾವಲೋಕನ ನಿಮ್ಮ ನೈರ್ಮಲ್ಯವನ್ನು ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚು ಮಾಡಲಿದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:05. ಈ ಸಮಯದಲ್ಲಿ ನಿರ್ಧಾರ, ಪ್ರಾರಂಭ, ಹೂಡಿಕೆ ಅಥವಾ ದೀಪಾರಾಧನೆ ಮಾಡಿದರೆ ಕೆಲಸಗಳಿಗೆ ಉತ್ತಮ ಶುರುವಾಗುತ್ತದೆ. ಬುದ್ಧಿಶಕ್ತಿಯ ಶಕ್ತಿ ವರ್ಧನೆಯ ವೇಳೆಯಾಗಿರುವುದರಿಂದ ಈ ಸಮಯದಲ್ಲಿ ಔದಾರ್ಯದಿಂದ ವರ್ತಿಸಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಹೃದಯಪೂರ್ವಕತೆ, ಭಾವನಾತ್ಮಕತೆ ಮತ್ತು ಆಂತರಿಕ ಶಾಂತಿಯ ಹುಡುಕಾಟದ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ನಿಮ್ಮ ಭಾವನೆಗಳು ಹೆಚ್ಚು ತೀವ್ರವಾಗಿರುವ ದಿನವಿದು. ಅಜ್ಞಾನ, ಅನುಮಾನ ಮತ್ತು ಕನಸಿನ ತಾಯ್ನಾಡಿಗೆ ತಿರುಗುವ ಮನಸ್ಸು ನಿಮಗೆ ಕೆಲವೊಂದು ಗೊಂದಲಗಳನ್ನು ಉಂಟು ಮಾಡಬಹುದು. ಆದರೆ ಇವು ಕಲಾತ್ಮಕತೆ ಮತ್ತು ಆಧ್ಯಾತ್ಮಿಕತೆಯ ಬೆಳವಣಿಗೆಗೆ ದಾರಿ ತೋರಬಲ್ಲವು. ಇಂದು ಕೆಲವು ಕನಸುಗಳು ಸ್ಪಷ್ಟವಾಗಿ ನಿಮ್ಮೊಳಗೆ ಪ್ರತಿಧ್ವನಿಸಬಹುದು. ವಿಚಾರಗಳು ಆಳವಾಗಿ ನೆಲೆಗೊಳ್ಳುವ ದಿನವಿದು. ಕೆಲವರು ಮುಂಜಾನೆ ಥೇಕಿ ಅತೀವ ಸಂತಾಪ ಅಥವಾ ಹರ್ಷದ ಸ್ಥಿತಿಯಲ್ಲಿ ಇದ್ದರೂ ಮಧ್ಯಾಹ್ನದ ನಂತರ ಸಮತೋಲನ ಸಿಗಬಹುದು. ನಿಮ್ಮ ತೀವ್ರ ಭಾವನೆಗಳು ಸೃಜನಶೀಲತೆಯ ರೂಪದಲ್ಲಿ ಹೊರಬರಬಹುದು. ಬರವಣಿಗೆ, ಗಾನ, ಚಿತ್ರಕಲೆ ಅಥವಾ ಧ್ಯಾನ ಮೂಲಕ ಅವು ಹೊರಹೋಗಲು ಅವಕಾಶ ನೀಡಿದರೆ ಒಳಗಿನ ಶಕ್ತಿಯು ಉನ್ನತ ಮಟ್ಟಕ್ಕೆ ತಲುಪಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಕೆಲಸದ ಸ್ಥಳದಲ್ಲಿ ಬಹುಶಃ ತೀವ್ರ ಶಾಂತಿ ಮತ್ತು ತೀವ್ರ ಒತ್ತಡ ಎರಡೂ ಅನುಭವವಾಗಬಹುದು. ನೀವು ಕಾರ್ಯಕ್ಷಮತೆಗಿಂತ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡುವ ಸಾಧ್ಯತೆ ಇದೆ. ಕೆಲವರು ತಮ್ಮ ಕರ್ತವ್ಯಗಳಲ್ಲಿ ಪೂರಕ ಪ್ರೇರಣೆಯನ್ನು ಅನುಭವಿಸಬಹುದು. ಇತರರಿಗಾಗಿ ಕೆಲಸ ಮಾಡಬೇಕೆಂಬ ಒಳಗಿನ ಕಳಕಳಿಯಿಂದ ದಿನದ ಆರಂಭವಾಗಬಹುದು. ಸಂಶೋಧನೆ, ಕಲೆ, ಶಾಸ್ತ್ರೀಯ ಕಲಾಪಗಳು ಅಥವಾ ಸಾಮಾಜಿಕ ಸೇವೆ ಸಂಬಂಧಿತ ಕ್ಷೇತ್ರದಲ್ಲಿ ಇರುವವರು ಉತ್ತಮ ಬೆಳವಣಿಗೆ ಕಾಣಬಹುದು. ಮುಕ್ತ ಚಿಂತನ ಶೈಲಿಯು ಕೆಲವೊಂದು ಹೊಸ ಪರಿಹಾರಗಳನ್ನು ಕಂಡುಹಿಡಿಯಲು ಸಹಕಾರಿಯಾಗಬಹುದು. ಆದರೆ ಇಂದಿನ ದಿನದಲ್ಲಿ ನಿರ್ಧಾರಗಳನ್ನು ತೀವ್ರ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಳಬಾರದು. ಅಧಿಕಾರಿ ವರ್ಗ ಅಥವಾ ಸಹೋದ್ಯೋಗಿಗಳ ಜೊತೆ ನಿರ್ದಿಷ್ಟ ಅಂತರ ಕಾಪಾಡುವುದು ಉತ್ತಮ. ಕೆಲವರು ನಿಮ್ಮ ಶಿಷ್ಟತೆಯನ್ನು ದುರ್ಬಲತೆ ಎಂದು ಭಾವಿಸಬಹುದು. ಸಂವೇದನಾಶೀಲತೆ ನಿಮಗೆ ಒತ್ತಡ ತರಬಹುದು, ಆದರೆ ಅದೇ ಸಂವೇದನೆ ಇತರರ ಚಿಂತೆಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಟೀಕೆಗಿಂತ ಪ್ರೇರಣೆಯೆಡೆಗೆ ಮುಖ ಮಾಡಿ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸತ್ಯತೆಯು, ಶ್ರದ್ಧೆಯು ಮತ್ತು ಜಾಣತನವು ಮುಖ್ಯವಾಗಿರುತ್ತದೆ. ಖರ್ಚಿನಲ್ಲಿ ವಿವೇಚನೆ ಅಗತ್ಯ. ನಿಮ್ಮ ಮನಸ್ಸು ದಾನ, ಸಹಾಯ ಅಥವಾ ಪರೋಪಕಾರದ ಕಡೆಗೆ ಸುಳಿಯಬಹುದು, ಆದರೆ ಇದನ್ನು ಯೋಜಿತವಾಗಿ ಮಾಡುವುದು ಸೂಕ್ತ. ಆನ್ಲೈನ್ ಮೂಲಕ ಹಣ ಹೂಡಿಕೆಗೆ ಇಲ್ಲವೇ ಹೊಸ ಆರ್ಥಿಕ ಒಪ್ಪಂದಗಳಿಗೆ ಇದು ಸರಿಯಾದ ದಿನವಲ್ಲ. ಹಳೆಯ ಸಾಲ ತೀರಿಕೆ ಅಥವಾ ಹಣ ಮರುಪಾವತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕಾದು ನೋಡುವುದು ಒಳಿತು. ಧನ ನಷ್ಟದ ಯೋಗವು ಇರುವುದರಿಂದ ವ್ಯವಹಾರಗಳಲ್ಲಿ ಎಚ್ಚರಿಕೆಯ ಅಗತ್ಯ. ಕುಟುಂಬ ಸದಸ್ಯರ ಚಿಕ್ಕ ಮೆಚ್ಚಿನ ಖರ್ಚುಗಳು ಹೆಚ್ಚು ಕಾಣಿಸಬಹುದು. ಶುಭ ಕಾರ್ಯ ಅಥವಾ ಧಾರ್ಮಿಕ ಉತ್ಸವಕ್ಕೆ ಹಣ ಬರುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಮನಸ್ಸಿಗೆ ತೃಪ್ತಿ ದೊರಕದಿದ್ದರೂ ಆಧ್ಯಾತ್ಮಿಕ ಸಮಾಧಾನ ಸಿಗುವ ಸಾಧ್ಯತೆ ಹೆಚ್ಚು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಪಾರ್ಶ್ವದಲ್ಲಿ ಜೀರ್ಣಕ್ರಿಯೆ, ಮಿತಾಹಾರ ಮತ್ತು ಜಲಪಾನದ ಕಡೆ ಹೆಚ್ಚಿನ ಗಮನ ಅಗತ್ಯ. ಗರ್ಭಧಾರಣೆಯುಳ್ಳ ಮಹಿಳೆಯರಿಗೆ ಅಥವಾ ವಯೋವೃದ್ಧರಿಗೆ ನಿಧಾನವಾಗಿ ನಡೆಯುವ ಬೆಳವಣಿಗೆಯ ದಿನವಿದು. ಕೆಲವರಿಗೆ ದೇಹದ ಶಕ್ತಿ ಕಡಿಮೆ, ಆಲಸ್ಯ ಅಥವಾ ಮನೋಭಾವದಲ್ಲಿ ಕುಕ್ಕುಮೆಸುಗೆ ಅನುಭವವಾಗಬಹುದು. ವಿಷ್ಣು ಗ್ರಂಥಿಗಳ ಸಮಸ್ಯೆ, ಮನಸ್ಸಿನ ಅಸ್ಥಿರತೆ ಅಥವಾ ಭಾವನಾತ್ಮಕ ಬೆದರಿಕೆಯು ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿತ್ಯ ಪೂಜೆ, ಪ್ರಾಣಾಯಾಮ ಅಥವಾ ಜಲದೊಂದಿಗೆ ತಾತ್ಕಾಲಿಕ ಉಪವಾಸದಿಂದ ಶುಚಿತ್ವವು ಶ್ರದ್ಧೆಯು ಹೆಚ್ಚಬಹುದು. ಪೆಸಿಮಿಸಂ ಅಥವಾ ದುಃಖದ ಭಾವನೆಗಳು ಹೆಚ್ಚು ಬೆರೆಯಬಾರದು. ಅದಕ್ಕೆ ಪರಿಹಾರವಾಗಿ ಪ್ರಕೃತಿಯ ಜೊತೆ ಇರುವ ಸಮಯ, ಭಕ್ತಿಗೀತೆಗಳು ಅಥವಾ ಧ್ಯಾನ ಸಹಕಾರಿಯಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಭಾವನಾತ್ಮಕ ಸಮರ್ಪಣೆಯ ದಿನ. ತಾಯಿ, ಪತ್ನಿ ಅಥವಾ ಹೆಣ್ಣು ಸಂಬಂಧಗಳೊಂದಿಗೆ ಬೆಸೆಯುವ ಭಾವನಾತ್ಮಕ ಶಕ್ತಿಯು ಉನ್ನತವಾಗಿರಬಹುದು. ಸಹಾನುಭೂತಿಯ ಮಾತುಗಳು, ಮನಸ್ಸಿಗೆ ಮುಟ್ಟುವ ಸ್ಪರ್ಶಗಳು ಮನೆ ಮಂದಿಗೆ ಆಪ್ತತೆಯನ್ನು ಹೆಚ್ಚಿಸುತ್ತವೆ. ಆದರೆ ಅತಿಯಾದ ಭಾವಪೂರ್ಣತೆ ದುರವಹತೆಯ ರೂಪ ತಾಳಬಾರದು. ಕೆಲವರು ನಿಮ್ಮ ಭಾವನೆಗಳನ್ನು ತಿರಸ್ಕರಿಸುವ ಸಾಧ್ಯತೆಯೂ ಇದೆ. ಪ್ರತಿಸ್ಪಂದನದ ಕೊರತೆಯಿಂದ ವ್ಯಥೆ ಉಂಟಾಗಬಹುದು. ಈ ಸಂದರ್ಭದಲ್ಲಿ ಧೈರ್ಯದಿಂದ, ಬುದ್ಧಿಯ ಪ್ರಭಾವದಿಂದ ನಡೆದುಕೊಳ್ಳುವುದು ಉತ್ತಮ. ಸ್ನೇಹಿತರು, ಬಂಧುಗಳು ಅಥವಾ ಪ್ರೇಮಪಾತ್ರರು ಹಠವಂತಿಕೆಯ ಮೂಲಕ ತೊಂದರೆ ನೀಡಬಹುದು. ಮಾತುಕತೆ, ಸ್ಪಷ್ಟತೆ ಮತ್ತು ನಿರ್ದಿಷ್ಟವಾದ ಗಡಿಗಳನ್ನು ಸ್ಥಾಪಿಸಿದರೆ ಈ ಭಾವಾತ್ಮಕ ದಿನ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಬಹುದು. ವೀಕ್ಷಕರೇ, ನೀವು ಇವತ್ತು ಆಧ್ಯಾತ್ಮಿಕವಾಗಿ ಉನ್ನತಿಗೊಳ್ಳಲು ಅತ್ಯಂತ ಶ್ರೇಷ್ಠ ಸಮಯ. ಸಂಸ್ಕೃತ ಶ್ಲೋಕಗಳ ಪಠಣ, ಜಲದ ತಪಸ್ಸು ಅಥವಾ ಸ್ನಾನಪೂರ್ವ ಪ್ರಾರ್ಥನೆ ಈ ದಿನದ ಶುದ್ಧತೆಯನ್ನು ಹೆಚ್ಚಿಸುತ್ತವೆ. ಪ್ರತಿದಿನದ ಪ್ರಾರ್ಥನೆಗೆ ಹೊಸ ಆಳವನ್ನೇ ಈ ದಿನವು ತರುವ ಸಾಧ್ಯತೆ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸುವುದು ಉನ್ನತ ಶಾಂತಿಯನ್ನು ಮತ್ತು ಆತ್ಮಶುದ್ಧಿಯನ್ನು ಒದಗಿಸಲಿದೆ. ಭಾನುಸ್ಪರ್ಶ, ನದಿ, ಕೈಲಾಸ ಸಂವಾದದ ಭಾವನೆ ಹಾಗೂ ಲೋಕಪರ ಚಿಂತನೆಯು ನಿಮ್ಮ ಆಧ್ಯಾತ್ಮಿಕತೆಗೂ ಸಹ ಭಕ್ತಿಗಾನಕ್ಕೂ ದಾರಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಪೂರ್ಣತೆಯ, ಸಮರ್ಪಣೆಯ ಮತ್ತು ದೇವಭಕ್ತಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಇಂದಿನ ದಿನದಲ್ಲಿ ಮುಕ್ತ ಬುದ್ಧಿಯೊಂದಿಗೆ ವ್ಯವಹರಿಸಿ ಎಲ್ಲಾ ಚಟುವಟಿಕೆಗಳಲ್ಲಿ ಸಮರ್ಪಣೆಯನ್ನು ತೋರಿಸಬಹುದು. ಅದೃಷ್ಟದ ಬಣ್ಣ ಕೇಸರಿ ಕಿತ್ತಳೆ. ಈ ಬಣ್ಣ ಧರ್ಮ, ಶಕ್ತಿ, ಶ್ರದ್ಧೆ ಮತ್ತು ಸೂರ್ಯಶಕ್ತಿಯ ಪ್ರತೀಕ. ಇವತ್ತು ಈ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಕ್ತಿಯು ಶ್ರದ್ಧೆಯ ಮೂಲಕ ವೃದ್ಧಿಯಾಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಬೆಳಗ್ಗೆ 6:45. ಈ ಸಮಯದಲ್ಲಿ ಭಕ್ತಿಮಯ ಕಾರ್ಯಗಳು, ಧ್ಯಾನ, ಪಠಣ ಅಥವಾ ಶುಭ ಉದ್ದೇಶಗಳ ಕಾರ್ಯಾರಂಭ ಅತ್ಯಂತ ಫಲಪ್ರದವಾಗಬಹುದು. ಕುಟುಂಬದೊಂದಿಗೆ ಪ್ರಾರ್ಥನೆ ಅಥವಾ ಹವನ ಮಾಡಿದರೆ ಶಕ್ತಿಶಾಲಿ ಆಧ್ಯಾತ್ಮಿಕ ಶಕ್ತಿ ನಿಮ್ಮನ್ನು ಆವರಿಸುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.